ನಮಸ್ಕಾರ ಪ್ರೀತಿಯ ವಿದ್ಯಾರ್ಥಿಗಳೇ, ತಮ್ಮೆಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ತಾವೆಲ್ಲರೂ ನಮ್ಮ ಕಳೆದ ವಿಡಿಯೋಗಳಿಗೆ ಕಮೆಂಟ್ಸ್ನ ಮಾಡೋದ್ರ ಮೂಲಕ ಇನ್ನೂ ಹೆಚ್ಚಿನ ವಿಡಿಯೋಗಳನ್ನು ಮಾಡಬೇಕು, ನಮಗೆ ಈ ವಿಡಿಯೋಗಳು ತುಂಬ ಸಹಾಯಕಾರಿ ಆಗ್ತಿದ್ದಾವೆ ಅಂತ ಒಂದು ಕಮೆಂಟ್ ಬಾಕ್ಸಲ್ಲಿ ಚಾಟ್ ಮಾಡಿದ್ದೀರಾ. ಅದನ್ನು ನೋಡಿಬಿಟ್ಟು ನಮಗೆ ತುಂಬ ಪ್ರೋತ್ಸಾಹವನ್ನು ಪಡೆದುಕೊಂಡು ಈ ಒಂದು ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀವಿ. ಇವತ್ತು ಡಿಸಿಇಟಿಗೆ ಇನ್ನೊಂದು ಅತ್ಯುತ್ತಮವಾದಂಥ ಒಂದು ಸಬ್ಜೆಕ್ಟ್ ಆಗಿರ್ತಕ್ಕಂಥ ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ ಅಲ್ಲಿ ಎರಡನೇ ಚಾಪ್ಟರ್ನ ನೋಡೋಣ. ಈ ಎರಡನೇ ಚಾಪ್ಟರ್ ಸಮ್ಮರೈಸೇಷನ್ ಆಫ್ ಡೇಟಾ. ಇನ್ ದಿಸ್ ಡಿಸಿಇಟಿ ಇಟ್ ಕನ್ಸಿಸ್ಟ್ಸ್ ಆಫ್ 6 marks. ಈ ವರ್ಷ ಈ ಒಂದು ಚಾಪ್ಟರ್ ಅಲ್ಲಿ 6 ಮಾರ್ಕ್ಸ್ಗಳನ್ನ ನಾವು ಪಡ್ಕೊಳ್ಬಹುದು. ತುಂಬಾ ಈಸಿ ಆದಂತ ಚಾಪ್ಟರ್. ಈ ಒಂದು ವಿಡಿಯೋನ ತಪ್ಪದೆ ನೋಡ್ತಾ ತಾವುಗಳು ಆ 6 ಮಾರ್ಕ್ಸ್ ನ ಈಸಿಯಾಗಿ ಯಾವ ರೀತಿ ಪಡ್ಕೋಬೇಕು ಅಂತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್ ಗಳನ್ನ ತಿಳ್ಕೊಳ್ಳಿ. ಅದೇ ರೀತಿ ವಿಡಿಯೋದ ಕೊನೆಯಲ್ಲಿ 15 MCQ ಕ್ವಶನ್ಸ್ ಅನ್ನ ನಾನು ಡಿಸ್ಕಸ್ ಮಾಡ್ತಿದ್ದೀನಿ. ಆ MCQ ಕ್ವಶನ್ಸ್ ಅನ್ನು ಕೂಡ ನೀವು ನೋಡಿದ್ದೆ ಆದ್ರೆ ನಿಮಗೆ ಕಾನ್ಸೆಪ್ಟ್ಸ್ಗಳೆಲ್ಲ ಕ್ಲಿಯರ್ ಆಗ್ತವೆ. ಮತ್ತೆ ಅದರಲ್ಲೇ ಕೂಡ ನಿಮ್ಗೆ ಈ ಸಲ ಡಿಸಿಇಟಿಗೆ ಕ್ವಶನ್ಸ್ಗಳು ಬರಬಹುದು ಸ್ನೇಹಿತರೆ. ಹಾಗಾದ್ರೆ ಬನ್ನಿ ನೋಡೋಣ ನಮ್ಮ ಎರಡನೇ ಚಾಪ್ಟರ್ ಸಮ್ಮರೈಸೇಷನ್ ಆಫ್ ಡೇಟಾ. ಈ ಒಂದು ಚಾಪ್ಟರ್ ಅಲ್ಲಿ ನಾವು ಏನೇನೆಲ್ಲ ಕಂಟೆಂಟ್ಸ್ ನ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರೆ, ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಡೇಟಾ ಟ್ಯಾಬ್ಯುಲೇಷನ್ಸ್ ಅಂಡ್ ಬೇಸಿಕ್ ಕಾನ್ಸೆಪ್ಟ್ಸ್ ಆಫ್ ಚಾರ್ಟ್ಸ್. ಓಕೆ, ಬೇಸಿಕ್ ಕಾನ್ಸೆಪ್ಟ್ಸ್. ನಾವು ಸ್ಟ್ಯಾಟಿಸ್ಟಿಕ್ಸ್ ಅಂಡ್ ಅನಾಲಿಟಿಕ್ಸ್ ಅಂತಕ್ಕಂಥ ಒಂದು ಸಬ್ಜೆಕ್ಟ್ಸ್ ಅನ್ನ ಓದ್ತಾ ಇದ್ದೀವಿ. ಅದರ ಮೊದಲನೇ ಯೂನಿಟ್ ಅಲ್ಲಿ ನೀವು ಈಗಾಗಲೇ ಮೊದಲನೇ ಯೂನಿಟ್ ಅನ್ನು ನೋಡಿದಿರಿ ಅಂತ ತಿಳ್ಕೊಳ್ತೀನಿ. ಆ ಒಂದು ಯೂನಿಟ್ ಅಲ್ಲಿ ಡೇಟಾ ಅಂದ್ರೆ ಏನು, ಡೇಟಾ ಕಲೆಕ್ಷನ್ಸ್ ನ ಯಾವ ರೀತಿ ಮಾಡಬೇಕು, ಯಾವೆಲ್ಲ ಟೂಲ್ಸ್ ಅಂಡ್ ಟೆಕ್ನಿಕ್ಸ್ ನ ಯೂಸ್ ಮಾಡಿ ನಾವು ಒಂದು ರಿಸರ್ಚ್ಗೆ ಅಥವಾ ಒಂದು ನಮ್ಮ ಕಂಪ್ನಿಗೆ ನಾವು ಡೇಟಾವನ್ನ ಕಲೆಕ್ಟ್ ಮಾಡಬೇಕು ಅಂತಕ್ಕಂಥ ಒಂದು ಸಂಪೂರ್ಣ ಮಾಹಿತಿಯನ್ನ ನಾವು ಈಗಾಗಲೇ ತಿಳ್ಕೊಂಡಿದ್ದೀವಿ. ಈ ಚಾಪ್ಟರ್ ಅಲ್ಲಿ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾನ ಹೌ ಟು ಆರ್ಗನೈಸ್ ಇಟ್, how to represent it and how to display it in using visual representations ಅಂತಕ್ಕಂಥ ಎಲ್ಲ ಕಾನ್ಸೆಪ್ಟ್ಸ್ ನಾವು ತಿಳ್ಕೋಬೇಕಾಗಿದೆ ಸ್ನೇಹಿತರೆ. ಬಿಕಾಸ್ ಒಂದು ಸಲ ನಾವು ಡೇಟಾನ ಕಲೆಕ್ಟ್ ಮಾಡಿದ್ಮೇಲೆ ಅದನ್ನ ಪ್ರೆಸೆಂಟ್ ಮಾಡೋದು ತುಂಬಾ ಇಂಪಾರ್ಟೆಂಟ್ ಆಗಿದೆ. ಆ ಪ್ರೆಸೆಂಟ್ ನ ಯಾವ ರೀತಿ ಮಾಡಬೇಕು ಅಂತಕ್ಕಂಥದ್ರಲ್ಲಿ ಆ ಡೇಟಾನ ಯಾವ ರೀತಿ ರೆಪ್ರೆಸೆಂಟ್ ಮಾಡಬೇಕು ಅಂತ ನಮ್ಮ ಹತ್ರ ಒಂದು ಕೆಲವೊಂದು ಟೂಲ್ಸ್ ಗಳಿದಾವೆ. ದೋಸ್ ಟೂಲ್ಸ್ ವಿ ಆರ್ ಗೋಯಿಂಗ್ ಟು ಲರ್ನ್ ಇನ್ ದೀಸ್ ಚಾಪ್ಟರ್. ಸೊ ಬೇಸಿಕ್ ಕಾನ್ಸೆಪ್ಟ್ಸ್ ನ ತಿಳ್ಕೊಳ್ಳೋದಾದ್ರೆ, ನಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಒಂದು ಸಬ್ ಡಿವಿಷನ್ ಇದೆ, ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂತ. ವಾಟ್ ಈಸ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್? It is the branch of statistics in which we are going to organize, represent and describe a collection of data using tables, graphs and summary measures. ಈ ಒಂದು ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ನಾವು ಕಲೆಕ್ಟ್ ಮಾಡಿರ್ತಕ್ಕಂಥ ಡೇಟಾನ ಯಾವ ರೀತಿ ಟೇಬಲ್ಸ್ ಗಳನ್ನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಬೇಕು, ಗ್ರಾಫ್ಸ್ ಗಳನ್ನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಬೇಕು, ಮತ್ತೆ ಸಮ್ಮರಿ ಮೆಜರ್ಸ್ ನ ಯೂಸ್ ಮಾಡಿ ರೆಪ್ರೆಸೆಂಟ್ ಮಾಡಬೇಕು ಅಂತಕ್ಕಂಥ ಎಲ್ಲ ಒಂದು ಕಾನ್ಸೆಪ್ಟ್ಸ್ ನ ಈ ಚಾಪ್ಟರ್ ಅಲ್ಲಿ ತಿಳ್ಕೊಳ್ತೀವಿ. ದಟ್ ಈಸ್ ಕಾಲ್ಡ್ ಆಸ್ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್. ನೀವಿಲ್ಲಿ ವಿಡಿಯೋದಲ್ಲಿ ಅಥವಾ ನಮ್ಮ ಒಂದು ಈ ಪ್ರೆಸೆಂಟೇಷನ್ ಅಲ್ಲಿ ನೋಡ್ಬೋದು, ಯಾವುದೋ ಒಂದು ಟೇಬಲ್ ನ ಕೊಟ್ಟಿದ್ದಾರೆ ಮತ್ತೆ ಒಂದು ಗ್ರಾಫ್ ನ ಕೊಟ್ಟಿದ್ದಾರೆ. ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಈ ಟೇಬಲ್ಸ್ಗಳು ಮತ್ತೆ ಗ್ರಾಫ್ಸ್ಗಳು ಅಂತ ಹೇಳಿದ್ರೆ, ಯಾವುದೋ ಒಂದು ಕಾಲೇಜಲ್ಲಿ ಮಾರ್ಕ್ಸ್ ಗಳನ್ನ ತೆಗೆದಿದ್ದಾರೆ ಸ್ಟೂಡೆಂಟ್ಸ್, ಟೆಸ್ಟ್ ಮಾರ್ಕ್ಸ್ ಗಳನ್ನ ತೆಗೆದಿದ್ದಾರೆ. ಅದರಲ್ಲಿ ಮೇಲ್ಸ್ ಸ್ಟೂಡೆಂಟ್ಸ್ ಇದ್ದಾರೆ, ಫಿಮೇಲ್ ಸ್ಟೂಡೆಂಟ್ಸ್ ಇದ್ದಾರೆ. ಆ ಮೇಲ್ ಫಿಮೇಲ್ಸ್ ಗಳು ಯಾವ ರೇಂಜ್ ಅಲ್ಲಿ ತೆಗೆದಿದ್ದಾರೆ, ಫಿಮೇಲ್ ಸ್ಟೂಡೆಂಟ್ಸ್ ಗಳು ಯಾವ ರೇಂಜ್ ಅಲ್ಲಿ ಮಾರ್ಕ್ಸ್ ತೆಗೆದಿದ್ದಾರೆ ಅಂತಕ್ಕಂಥ ಡೇಟಾನ ಕಲೆಕ್ಟ್ ಮಾಡಿದ್ದಾರೆ. ಈ ಕಲೆಕ್ಟ್ ಮಾಡಿರುವಂತ ಡೇಟಾನ ಟೇಬಲ್ ಫಾರ್ಮ್ ಅಲ್ಲಿ ತೋರಿಸ್ತಾ ಇದ್ದಾರೆ. ನೋಡಿ, ನಾವು ನಮ್ಮ ಯಾವುದೇ ಒಂದು ಡೇಟಾನ ಡಿಸ್ಕ್ರಿಪ್ಟಿವ್ ಫಾರ್ಮ್ ಅಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ರೆ ಜನಗಳಿಗೆ ಅರ್ಥ ಆಗಲ್ಲ. ಸೊ ದ ಬೆಸ್ಟ್ ವೇ ಟು ರೆಪ್ರೆಸೆಂಟ್ ದ ಡೇಟಾ ಅಂತ ಹೇಳಿದ್ರೆ ದಟ್ ಈಸ್ ಇನ್ ದ ಫಾರ್ಮ್ ಆಫ್ ಟೇಬಲ್. ನಿಮಗೆ ಟೇಬಲ್ ನ ನೋಡಿದ ತಕ್ಷಣನೇ ಆ ಡೀಟೇಲ್ಸ್ ಎಲ್ಲ ತುಂಬಾ ನೀಟಾಗಿ ಅರ್ಥ ಆಗುತ್ತೆ ಅಲ್ವಾ? ಅದೇ ರೀತಿ ಇನ್ನೊಂದು ವಿಡಿಯೋದಲ್ಲಿ ನಾವು ಅಥವಾ ಇನ್ನೊಂದು ಚಿತ್ರದಲ್ಲಿ ನೋಡ್ಬೋದು, ನಾವು ಒಂದು ಗ್ರಾಫ್ ಹಾಕಿದ್ದಾರೆ. ಈ ಗ್ರಾಫ್ ನ ಹೆಸರು ಪೈ ಚಾರ್ಟ್ ಅಂತ ಕರಿತೀವಿ. ಈ ಪೈ ಚಾರ್ಟ್ ಅಲ್ಲಿ ನಾವು ಏನನ್ನ ನೋಡ್ತಿದೀವಿ ಅಂತ ಹೇಳಿದ್ರೆ, ಕೆಲವೊಂದು ಕೆಟಗರೀಸ್ ಆಫ್ ವ್ಯಾಲ್ಯೂಸ್ ಗಳಿದಾವೆ. ಆ ಕೆಟಗರೀಸ್ ಆಫ್ ವ್ಯಾಲ್ಯೂಸ್ ಗಳು ಯಾವ್ಯಾವ ಎಷ್ಟೆಷ್ಟು ಪರ್ಸೆಂಟೇಜು ಏರಿಯಾನ ಅಕ್ವೈರ್ ಮಾಡ್ಕೊಂಡಿದಾವೆ, ಯಾವುದು ಕೆಟಗರಿ ಜಾಸ್ತಿ ಇದೆ, ಯಾವ್ದು ಕೆಟಗರಿ ಕಡಿಮೆ ಇದೆ ಅಂತಕ್ಕಂಥ ಒಂದು ವಿಜುವಲ್ ರೆಪ್ರೆಸೆಂಟ್ ನ ಈ ಪೈ ಚಾರ್ಟ್ ಮೂಲಕ ತೋರಿಸಿದೀವಿ ಸ್ನೇಹಿತರೆ. ಸೊ ಈ ಚಾಪ್ಟರ್ ಅಲ್ಲಿ ಏನ್ ಕಲಿತೀವಿ ಅಥವಾ ಡಿಸ್ಕ್ರಿಪ್ಟಿವ್ ಸ್ಟ್ಯಾಟಿಸ್ಟಿಕ್ಸ್ ಅಂದ್ರೆ ಏನು ಅಂದ್ರೆ, the data which is collected by the user will be displayed by using different tables or different types of graphs. That is called as descriptive statistics.
ನೀವೆಲ್ಲ ನೋಡಿರ್ಬೋದು, ಕ್ರಿಕೆಟ್ನ ನೋಡ್ತಾ ಇರ್ತೀರಿ ಅಂತ ಅನ್ಕೊಳ್ತೀನಿ. ಆ ಕ್ರಿಕೆಟ್ನ ನೋಡುವಾಗ ನಿಮಗೆ ಸ್ಕೋರ್ಗಳನ್ನ ತೋರಿಸುವಾಗ ಕೆಲವೊಂದು ಗ್ರಾಫ್ಸ್ಗಳನ್ನ ತೋರಿಸ್ತಾರೆ ಸ್ನೇಹಿತರೆ. ಯಾವ್ಯಾವ ಓವರ್ ಅಲ್ಲಿ ಎಷ್ಟೆಷ್ಟು ರನ್ಸ್ಗಳನ್ನ ಹೋಗಿದಾವೆ ಅಂತಕ್ಕಂಥದ್ದನ್ನ ಬಾರ್ ಚಾರ್ಟ್ಸ್ಗಳ ಮೂಲಕ ತೋರಿಸ್ತಾರೆ. ಮತ್ತೆ ಆಪೋನೆಂಟ್ ಟೀಮ್ಸ್ಗಳು ಯಾವ ರೀತಿ ಪರ್ಫಾರ್ಮ್ ಮಾಡ್ತಿದ್ದಾವೆ ಅಂತೇಳಿ ಲೈನ್ ಗ್ರಾಫ್ನ ತೋರಿಸ್ತಾರೆ. ಸೊ ಆ ಗ್ರಾಫ್ಸ್ನ ನೋಡೋದ್ರಿಂದ ಎಲ್ರಿಗೂ ಅರ್ಥ ಆಗುತ್ತೆ, ಇರ್ರೆಸ್ಪೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್ ಗ್ರಾಫ್ಸ್ ವಿಲ್ ರೆಪ್ರೆಸೆಂಟ್ ದ ಡೇಟಾ. That's why the tables and graphs are very good tools to describe the data. ಅದನ್ನ ನಾವು ಈ ಒಂದು ಚಾಪ್ಟರ್ ಅಲ್ಲಿ ತಿಳ್ಕೊಳ್ತಾ ಹೋಗ್ತೀವಿ. ಓಕೆ, ಅದರಲ್ಲಿ ಡೇಟಾ ಟ್ಯಾಬ್ಯುಲೇಷನ್ ಅಂದ್ರೆ ಏನು ಅಂತ ನೋಡೋಣ. ಫಸ್ಟ್, what is tabulation? It is the process of systematic arrangements of classified data in rows and columns in the form of table. ಒಂದು ರೋಸ್ಗಳಲ್ಲಿ ಮತ್ತೆ ಕಾಲಮ್ಸ್ಗಳಲ್ಲಿ ಅರೇಂಜ್ ಮಾಡಿರ್ತಕ್ಕಂಥ ಡೇಟಾನ ನಾವೇನಂತ ಕರಿತೀವಿ? ಟೇಬಲ್ಸ್ ಅಂತ ಕರಿತೀವಿ. ಈ ಪ್ರೋಸೆಸ್ಗೆ ಏನಂತ ಕರಿತೀವಿ? ಟ್ಯಾಬುಲೇಷನ್ ಅಂತ ಕರಿತೀವಿ. ಸೊ ನೀವು ಏನೇ ಒಂದು ಡೇಟಾನ ಕಲೆಕ್ಟ್ ಮಾಡಿದ್ರೆ ಅದು ಟೇಬಲ್ ಫಾರ್ಮ್ ಅಲ್ಲಿ, ರೋಸ್ ಅಂಡ್ ಕಾಲಮ್ಸ್ ಫಾರ್ಮ್ ಅಲ್ಲಿ ನೀವು ಇಲ್ಲಿ ನೋಡ್ತಾ ಇರೋ ತರ ರೆಪ್ರೆಸೆಂಟ್ ನ ಮಾಡಬಹುದು. ಇಲ್ಲೊಂದೆರಡು ಎಕ್ಸಾಂಪಲ್ಸ್ ನ ಕೊಟ್ಟಿದ್ದೀವಿ. ಫಸ್ಟ್ ಎಕ್ಸಾಂಪಲ್ಸ್ ಅಲ್ಲಿ ಯಾರೋ ಒಂದು ನಂಬರ್ ಆಫ್ ಆರೆಂಜಸ್ ಇನ್ ದ ಬಾಕ್ಸ್, ಯಾವುದೋ ಒಂದು ಇನ್ವೆಂಟ್ರಿ ಇದೆ, ಅದರಲ್ಲಿ ಫ್ರೂಟ್ಸ್ ಗಳನ್ನ ತರಿಸ್ತಾರೆ ಅಂತ ಆದ್ರೆ ಅಲ್ಲಿ ಒಂದು ಡೇಟಾನ ಕಲೆಕ್ಟ್ ಮಾಡಿದ್ದಾರೆ. ಎಷ್ಟು ಆರೆಂಜ್ ಬಾಕ್ಸ್ಗಳು ಇದಾವೆ ಅದು ಫಸ್ಟ್ ರೋದಲ್ಲಿ ನಿಮಗೆ ಕಾಣಿಸ್ತಾ ಇದೆ, ನಂಬರ್ ಆಫ್ ಆರೆಂಜಸ್ ಇನ್ ದ ಬಾಕ್ಸ್. ಆಮೇಲೆ ಪ್ರತಿಯೊಂದು ಬಾಕ್ಸ್ ಅಲ್ಲೂ ಅಥವಾ ಎಷ್ಟು ಬಾಕ್ಸ್ ಇದಾವೆ ಈ ತರದ್ದು ಅಂತಕ್ಕಂಥದ್ದು ಎರಡನೇ ರೋದಲ್ಲಿ ನಾವು ಡಿಸ್ಕ್ರೈಬ್ ಮಾಡಿದೀವಿ. ಸೊ ಹಾಗಾದ್ರೆ ನೋಡಿ, ಫಸ್ಟ್ ನಮ್ಮ ಕಾಲಮ್ ಅಲ್ಲಿ ಏನ್ ಹೇಳುತ್ತೆ? ನಂಬರ್ ಆಫ್ ಬಾಕ್ಸಸ್ 5 ಇದಾವೆ, ನಂಬರ್ ಆಫ್ ಆರೆಂಜಸ್ ಇನ್ ದ ಬಾಕ್ಸ್ 5 ಇದೆ. ಸೊ ಅಲ್ಲಿಗೆ ಟೋಟಲ್ 25 ಆರೆಂಜಸ್ ಇದಾವೆ ಅಂತ ನಾವು ಲೆಕ್ಕ ಹಾಕ್ಬೋದು. ಅದೇ ರೀತಿ so the number of boxes in the second column 8 boxes are there, number of oranges in the box 6 ಅಂತ ಇದೆ. ಸೊ ಈ ರೀತಿಯಾಗಿ ಯಾವುದೋ ಒಂದು ಡೇಟಾನ ನಾವು ರೋ ಮೂಲಕ ಮತ್ತೆ ಕಾಲಮ್ ಮೂಲಕ ರೆಪ್ರೆಸೆಂಟ್ ಮಾಡ್ತಾ ಹೋಗ್ಬೋದು. ಇದು ಜನಗಳಿಗೆ ಅಥವಾ ನೋಡೋರ್ಗೆ ಒಂದು ಉತ್ತಮವಾದಂತ ಒಂದು ಡಿಸ್ಕ್ರಿಪ್ಷನ್ ಅನ್ನ, ಎಕ್ಸ್ಪ್ಲನೇಷನ್ ಅನ್ನ ಕೊಡುತ್ತೆ ಆ ಡೇಟಾ ಬಗ್ಗೆ. ಅದೇ ರೀತಿ ಎರಡನೇ ಎಕ್ಸಾಂಪಲ್ ಅಲ್ಲಿ ನೋಡೋದಾದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್, ಯಾವುದೋ ಒಂದು ಕಾಲೇಜ್ ಅಥವಾ ಸ್ಕೂಲ್ ಅಲ್ಲಿ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಜನ ಇದ್ದಾರೆ ಅಂತ ಒಂದು ರೋದಲ್ಲಿ ಹಾಕಿದ್ದಾರೆ, ದಟ್ ಇಸ್ ಸೆಕೆಂಡ್ ರೋ. ಫಸ್ಟ್ ರೋದಲ್ಲಿ ಅವ್ರಗಳ ಹೈಟ್ ಯಾವ ರೇಂಜ್ ಅಲ್ಲಿ ಇದೆ ಅಂತಕ್ಕಂಥದ್ದನ್ನ ನಾವು ಡಿಸ್ಕ್ರೈಬ್ ಮಾಡ್ತಾ ಹೋಗಿದ್ದೀವಿ. ನೋಡಿ, ಈ ಟೇಬಲ್ ಇಂದ ಏನ್ ಗೊತ್ತಾಗುತ್ತೆ ನಿಮಗೆ? 140 to 150 ಸೆಂಟಿಮೀಟರ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಒಂದು ಕಾಲೇಜಲ್ಲಿ ಅಥವಾ ಒಂದು ಸ್ಕೂಲಲ್ಲಿ 6 ಜನ ಇದ್ದಾರೆ. ಅದೇ ಸ್ಕೂಲಲ್ಲಿ 150 to 160 ರೇಂಜ್ ಅಲ್ಲಿ ಹೈಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು 24 ಜನ ಇದ್ದಾರೆ. 170 to 180 ರೇಂಜ್ ಅಲ್ಲಿ ಇರ್ತಕ್ಕಂಥವ್ರು 2 ಇದ್ದಾರೆ ಅಂತ. ಸೊ ಹಾಗಾಗಿ ಟೋಟಲ್ 50 ಜನ ಸ್ಟೂಡೆಂಟ್ಸ್ ಇದ್ದಾರೆ. ಆ 50 ಜನ ಯಾವ್ಯಾವ ಹೈಟಿನ ರೇಂಜ್ ಅಲ್ಲಿ ಇದ್ದಾರೆ, ಅವ್ರು ಯಾವ ಕ್ಲಾಸ್ ಅಲ್ಲಿ ಬರ್ತಾರೆ, ಹೈಟ್ ನ ಯಾವ ಕ್ಲಾಸ್ ಅಲ್ಲಿ ಬರ್ತಾರೆ ಅಂತಕ್ಕಂಥದ್ದು ಈ ಎರಡನೇ ಎಕ್ಸಾಂಪಲ್ ಅಲ್ಲಿ ನಿಮ್ಗೆ ಕಾಣಿಸ್ತಾ ಇದೆ. ನೋಡಿದ್ರಲ್ವಾ, ಈ ಟೇಬಲ್ ಮೂಲಕ ನಾವು ಡೇಟಾನ ರೆಪ್ರೆಸೆಂಟ್ ಮಾಡೋದ್ರಿಂದ ಎಲ್ರಿಗೂ ಇರ್ರೆಸ್ಪೆಕ್ಟಿವ್ ಆಫ್ ದ ಲ್ಯಾಂಗ್ವೇಜ್ ಅದನ್ನ ಅರ್ಥ ಮಾಡ್ಕೊಳ್ಳೋಕೆ ಈಸಿ ಆಗುತ್ತೆ. ಇಟ್ ಈಸ್ ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್ ದ ಕಾನ್ಸೆಪ್ಟ್ಸ್, ರೈಟ್? ಸೊ ನೆಕ್ಸ್ಟ್, ಹಾಗಾದ್ರೆ ಕೆಲವು ಡೇಟಾ ಟ್ಯಾಬ್ಯುಲೇಷನ್ಸ್ ಅಲ್ಲಿ we have to see some of the definitions or basic concepts. Those definitions are frequency distribution, class frequency and relative frequency. ಈ ಒಂದು ಟರ್ಮಿನಾಲಜೀಸ್ ನಾವು ತಿಳ್ಕೋಬೇಕಾಗಿದೆ. What is frequency? The frequency of a particular data value is the number of times the data value occurs ಅಂತ ಹೇಳ್ತೀವಿ. ಅಂದ್ರೆ ಯಾವುದೋ ಒಂದು ಡೇಟಾದಲ್ಲಿ ಪರ್ಟಿಕ್ಯುಲರ್ ಕ್ಯಾಟಗರಿ ಆಫ್ ವ್ಯಾಲ್ಯೂ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅನ್ನೋದನ್ನ ನಾನು ಏನಂತ ಕರಿತೀನಿ? ಫ್ರೀಕ್ವೆನ್ಸಿ ಅಂತ ಕರಿತೀನಿ. ನಮ್ಮ ಕಳೆದ ಎಕ್ಸಾಂಪಲ್ ಅಲ್ಲಿ ಹೈಟ್ ನ ಎಕ್ಸಾಂಪಲ್ ತಗೊಂಡ್ರೆ 140 to 150 ರೇಂಜ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ರು? 8 ಮೆಂಬರ್ಸ್ ಇದ್ರು. ಆ 8 ಅನ್ನೋದೇನದು? ಫ್ರೀಕ್ವೆನ್ಸಿ. ನೋಡಿ, 140 to 150 ಅಂತಕ್ಕಂಥ ಕ್ಲಾಸ್ ಅದು ಒಂದು ಕೆಟಗರಿ. ಆ ಕೆಟಗರಿನಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? 8 ಮೆಂಬರ್ಸ್ ಇದ್ದಾರೆ. 160 to 170 ಅಂತಕ್ಕಂಥ ಕ್ಲಾಸ್ ಅಲ್ಲಿ ಎಷ್ಟು ಜನ ಸ್ಟೂಡೆಂಟ್ಸ್ ಇದ್ದಾರೆ? ಮೇ ಬಿ 10 ಮೆಂಬರ್ಸ್ ಇದ್ದಾರೆ. ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ. ಅಂಡ್ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂದ್ರೆ ಏನು?
A frequency distribution of a table is a chart that summarizes values and their frequencies. ಹಾಗಾದ್ರೆ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದ್ರೆ ಈ ಟೇಬಲ್ ಅಲ್ಲಿ ಕೆಟಗರಿಗಳನ್ನ ಒಂದು ಕಾಲಮ್ ಅಲ್ಲಿ ಅಥವಾ ಒಂದು ರೋದಲ್ಲಿ ಬರ್ದಿರ್ತೀವಿ, ಅದ್ರ ಪಕ್ಕದ ರೋದಲ್ಲಿ ಏನ್ ಬರ್ದಿರ್ತೀವಿ ಅಥವಾ ಅದ್ರ ಪಕ್ಕದ ಕಾಲಮ್ ಅಲ್ಲಿ ಅದ್ರ ಫ್ರೀಕ್ವೆನ್ಸಿನ ಬರ್ಕೊಳ್ತಾ ಹೋಗಿರ್ತೀವಿ. ಅದನ್ನ ಏನಂತ ಕರಿತೀನಿ ನಾನು? ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀನಿ. ಎಕ್ಸಾಂಪಲ್ಸ್ ನೋಡೋದಾದ್ರೆ ನಮ್ಮ ಕಳೆದ ಎಕ್ಸಾಂಪಲ್ಸ್ ಅಲ್ಲಿ ಇಲ್ಲಿ ಏನು ಹೈಟಿನ ಎಕ್ಸಾಂಪಲ್ಸ್ ಇದೆ, ಇದು ಒಂದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂತ ಕರಿತೀವಿ. ಕೆಳಗಡೆ ಎರಡನೇ ರೋ ಇರ್ತಕ್ಕಂಥದ್ದು ಫ್ರೀಕ್ವೆನ್ಸಿನ ಹೇಳುತ್ತೆ. ಫ್ರೀಕ್ವೆನ್ಸಿನ ಅಂದ್ರೆ ನಂಬರ್ ಆಫ್ ಸ್ಟೂಡೆಂಟ್ಸ್ ಎಷ್ಟು ಸಲ ರಿಪೀಟ್ ಆಗಿದ್ದಾರೆ ಯಾವುದೋ ಒಂದು ಕ್ಲಾಸ್ ಅಲ್ಲಿ ಅಂತ ಹೇಳುತ್ತೆ. ಆದ್ರೆ ಫಸ್ಟ್ ರೋ ಏನ್ ಹೇಳುತ್ತೆ, ಹೈಟ್ ಅಂತಕ್ಕಂಥ ರೋ ಏನ್ ಹೇಳುತ್ತೆ, ಕ್ಲಾಸ್ ನ ಹೇಳ್ತಾ ಹೋಗುತ್ತೆ, ಯಾವ್ಯಾವ ಕ್ಲಾಸ್ ಇದಾವೆ ಅಂತಕ್ಕಂಥದ್ದು. ಈ ಕ್ಲಾಸು ಮತ್ತೆ ಅವುಗಳ ಫ್ರೀಕ್ವೆನ್ಸಿನ ತೋರಿಸ್ತಕ್ಕಂಥ ಟೇಬಲ್ಗೆ ನಾವೇನಂತ ಕರಿತೀವಿ? ಫ್ರೀಕ್ವೆನ್ಸಿ ಟೇಬಲ್ ಅಂತ ಕರಿತೀವಿ ಸ್ನೇಹಿತರೆ. ಸೊ ನೆಕ್ಸ್ಟ್ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಒಂದು ಟರ್ಮ್ ಬರುತ್ತೆ. ಕ್ಲಾಸ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ದ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಕರಸ್ಪಾಂಡಿಂಗ್ ಟು ಎ ಪರ್ಟಿಕ್ಯುಲರ್ ಕ್ಲಾಸ್ ಈಸ್ ನೋನ್ ಆಸ್ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಅಂದ್ರೆ ಯಾವುದೋ ಒಂದು ಕೆಟಗರಿ ಇರುತ್ತೆ, ಆ ಕೆಟಗರಿ ನಂಬರ್ಸ್ ಆಗಿದ್ದು ಅದ್ರ ಫ್ರೀಕ್ವೆನ್ಸಿನ ನಾನು ಟ್ಯಾಬ್ಯುಲೇಟ್ ಮಾಡ್ತಾ ಹೋಗಿದ್ರೆ ಅದು ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್. ಬಟ್ ಆ ಕೆಟಗರಿ ಅಂತಕ್ಕಂಥದ್ದು ಏನಾದ್ರೂ ರೇಂಜ್ ಆಫ್ ವ್ಯಾಲ್ಯೂಸ್ ನ ಹೇಳ್ತಾ ಇದ್ರೆ, ಇಲ್ಲಿಂದ ಇಲ್ಲಿ ತನಕ, ಇಲ್ಲಿಂದ ಇಲ್ಲಿ ತನಕ ಅಂತ ರೇಂಜ್ ಆಫ್ ವ್ಯಾಲ್ಯೂಸ್ ನ ಹೇಳ್ತಾ ಇದ್ದು ಅದರ ಅಬ್ಸರ್ವೇಷನ್ಸ್ ನಾನು ರೆಕಾರ್ಡ್ ಮಾಡ್ತಾ ಹೋಗಿದ್ರೆ ಅದನ್ನ ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತೀನಿ. ಸೊ ನಮ್ಮ ಕಳೆದ ಎಕ್ಸಾಂಪಲ್ ಅದರಲ್ಲಿ ಕೆಟಗರಿ ಯಾವ ತರ ಇದೆ, ನಮ್ದು ಫಸ್ಟ್ ರೋ ರೇಂಜ್ ಇದೆ, ಸೊ ದಟ್ ಈಸ್ ಕಾಲ್ಡ್ ಆಸ್ ಕ್ಲಾಸ್. ಅದ್ರ ಫ್ರೀಕ್ವೆನ್ಸಿನ ನಾನು ರೆಕಾರ್ಡ್ ಮಾಡ್ತಾ ಹೋಗಿದ್ದೀನಿ. 140 to 150 8 ಮೆಂಬರ್ಸ್ ಇದ್ದಾರೆ, 150 to 160 10 ಮೆಂಬರ್ಸ್ ಇದ್ದಾರೆ. ಸೊ ಇದನ್ನ ಏನಂತ ಕರಿತೀನಿ? ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತೀನಿ. ಇದು ಯಾವುದೋ ಒಂದು ಹೈಟ್ ಇಂದ ಫ್ರೀಕ್ವೆನ್ಸಿ ಅಲ್ಲ, 8 ಮೆಂಬರ್ಸ್ ಇರೋದು. ಇಟ್ ಇಸ್ ಅ ರೇಂಜ್ ಆಫ್ ಹೈಟ್ 140 to 150. ಅದರಲ್ಲಿ ಯಾವ್ದಾದ್ರು 141 ಇರ್ಬೋದು, 142 ಇರ್ಬೋದು, 143 ಇರ್ಬೋದು. ಈ ತರ ವ್ಯಾಲ್ಯೂಸ್ಗಳು ಇರ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? 8 ಮೆಂಬರ್ಸ್ ಇದ್ದಾರೆ ಅಂತ ನೋಡಿದ್ರೆ, ಹಾಗಾಗಿ ನಾವು ಅಲ್ಲಿ ಟ್ಯಾಬ್ಯುಲೇಟ್ ಮಾಡ್ತಾ ಇರೋದು ಕ್ಲಾಸ್ ಫ್ರೀಕ್ವೆನ್ಸಿನ ಅಂತ ತಿಳ್ಕೊಬೇಕು ಸ್ನೇಹಿತರೆ. ನೆಕ್ಸ್ಟ್ ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಒಂದು ಟರ್ಮ್ ಬರುತ್ತೆ. ವಾಟ್ ಈಸ್ ರಿಲೇಟಿವ್ ಫ್ರೀಕ್ವೆನ್ಸಿ? ಇಟ್ ಇಸ್ ದ ರೇಷಿಯೋ ಆಫ್ ಫ್ರೀಕ್ವೆನ್ಸಿ ಆಫ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಟು ದ ಟೋಟಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಯಾವುದೋ ಒಂದು ಕ್ಲಾಸಿನ ಅಬ್ಸರ್ವೇಷನ್ಸ್ 8 ಅಂತ ಇರುತ್ತೆ, ಅದಕ್ಕೂ ಮತ್ತೆ ಟೋಟಲ್ ಅಬ್ಸರ್ವೇಷನ್ಸ್ಗೂ ಇರ್ತಕ್ಕಂಥ ಒಂದು ರೇಷಿಯೋಗೆ ಏನಂತ ಕರಿತೀನಿ? ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀನಿ. ಸೊ ಒಂದು ಎಕ್ಸಾಂಪಲ್ ಹೇಳಿದ್ರೆ ನಿಮ್ಗೆ ಅರ್ಥ ಆಗುತ್ತೆ. ಸೊ ಒಂದು ರಿಲೇಟಿವ್ ಫ್ರೀಕ್ವೆನ್ಸಿ ಫಸ್ಟ್ ಡೆಫಿನೇಷನ್ ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ದ ರೇಷಿಯೋ ಆಫ್ ಫ್ರೀಕ್ವೆನ್ಸಿ ಆಫ್ ದ ವ್ಯಾಲ್ಯೂ ಆಫ್ ದ ವೇರಿಯಬಲ್ ಟು ದ ಟೋಟಲ್ ಫ್ರೀಕ್ವೆನ್ಸಿ ಅಂತ ಕರಿತೀವಿ. ಒಂದು ಎಕ್ಸಾಂಪಲ್ ನೋಡೋಣ ಹಾಗಾದ್ರೆ. ಸಿ ದಿಸ್, ಈ ಒಂದು ಎಕ್ಸಾಂಪಲ್ ಇಲ್ಲಿ ನಿಮಗೆ ಫಸ್ಟ್ ಕಾಲಮ್ ಅಲ್ಲಿ ನಂಬರ್ ಆಫ್ ಆಪಲ್ಸ್ ಪರ್ ಬಾಕ್ಸ್ ಅಂತ ಇದೆ, ಸೆಕೆಂಡ್ ಕಾಲಮ್ ಅಲ್ಲಿ ನಂಬರ್ ಆಫ್ ಬಾಕ್ಸಸ್ ಅಂತ ಇದೆ. ಅಂದ್ರೆ ಎಷ್ಟು ಬಾಕ್ಸ್ಗಳಿದಾವೆ, ಆ ಬಾಕ್ಸ್ ಅಲ್ಲಿ ಎಷ್ಟೆಷ್ಟು ಆಪಲ್ಸ್ಗಳಿದಾವೆ ಅಂತ. ಮೊದಲನೇ ರೋನ ನೋಡಿದ್ರೆ 5 ಆಪಲ್ ಇರ್ತಕ್ಕಂಥ ಬಾಕ್ಸ್ಗಳು ಎಷ್ಟಿದಾವೆ? 5 ಬಾಕ್ಸಸ್ ಇದಾವೆ. 6 ಆಪಲ್ ಇರ್ತಕ್ಕಂಥ ಬಾಕ್ಸಸ್ ಎಷ್ಟಿದಾವೆ? 8 ಬಾಕ್ಸಸ್ ಇದಾವೆ. ನೋಡಿ, ಇದನ್ನ ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ. ಫಸ್ಟ್ ಕಾಲಮ್ ನಿಮಗೆ ಏನ್ ಹೇಳುತ್ತೆ? ಒಂದು ವ್ಯಾಲ್ಯೂಸ್ಗಳನ್ನ, ವೇರಿಯಬಲ್ ನ ಹೇಳುತ್ತೆ. ಆ ವೇರಿಯಬಲ್ ಮೇಲೆ ಇರ್ತಕ್ಕಂಥ ನಂಬರ್ ಆಫ್ ರಿಪಿಟೇಷನ್ಸ್ ಅಥವಾ ಅಬ್ಸರ್ವೇಷನ್ಸ್ ಎಷ್ಟಿದೆ ಅಂತಕ್ಕಂಥದ್ದನ್ನ ಸೆಕೆಂಡ್ ಕಾಲಮ್ ಹೇಳುತ್ತೆ. 5 ಆಪಲ್ ಇರ್ತಕ್ಕಂಥ ಬಾಕ್ಸ್ಗಳು ಎಷ್ಟಿದಾವೆ? 5 ಸಲ ಇದಾವೆ. ನೋಡಿ, ಇದು ಫ್ರೀಕ್ವೆನ್ಸಿ. 6 ಆಪಲ್ ಇರ್ತಕ್ಕಂಥ ಬಾಕ್ಸ್ ಎಷ್ಟಿದಾವೆ? 8 ಇದಾವೆ. ಸೊ ಇದು ಫ್ರೀಕ್ವೆನ್ಸಿ ಅಂತಕ್ಕಂಥದ್ದು. ಅದೇ ಈ ಫಸ್ಟ್ ಕಾಲಮ್ ಏನಾದ್ರೂ ರೇಂಜ್ ಇದ್ದಿದ್ರೆ 5 to 10 ಇರ್ತಕ್ಕಂಥವು ಎಷ್ಟು ಬಾಕ್ಸ್ ಇದಾವೆ, 6 to 12 ಇರ್ತಕ್ಕಂಥವು ಎಷ್ಟು ಬಾಕ್ಸ್ ಇದಾವೆ ಅಂತ ಏನಾದ್ರು ರೇಂಜ್ ಕೊಟ್ಟಿದ್ರೆ ಅದನ್ನೇನಂತ ಕರಿತಿದ್ವಿ? ಕ್ಲಾಸ್ ಫ್ರೀಕ್ವೆನ್ಸಿ ಅಂತ ಕರಿತಾ ಇದ್ವಿ. ಸೊ ಈಗ ನಿಮಗೆ ಕ್ಲಾಸ್ ಅಂದ್ರೆ ಏನು, ರೇಂಜ್ ಅಂದ್ರೆ ಏನು, ಫ್ರೀಕ್ವೆನ್ಸಿ ಅಂದ್ರೆ ಏನು, ಫ್ರೀಕ್ವೆನ್ಸಿ ಡಿಸ್ಟ್ರಿಬ್ಯೂಷನ್ ಟೇಬಲ್ ಅಂದ್ರೆ ಏನು ಅಂತ ಅರ್ಥ ಆಗಿದೆ ಅಂತ ಅನ್ಕೊಳ್ತೀನಿ ಸ್ನೇಹಿತರೆ. ಹಾಗಾದ್ರೆ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು? ನಾವು ಹೇಳಿದ್ವಿ ಇಟ್ ಇಸ್ ಅ ರೇಷಿಯೋ ಆಫ್ ಫ್ರೀಕ್ವೆನ್ಸಿ ಟು ದ ಟೋಟಲ್ ಫ್ರೀಕ್ವೆನ್ಸಿ ಅಂತ. ಈಗ ಮೊದಲನೇ ರೋನ ನೋಡೋದಾದ್ರೆ ನೀವು, ಸೊ ಎಷ್ಟು ಬಾಕ್ಸಸ್ ಇದಾವೆ? 5 ಬಾಕ್ಸ್ಗಳು ಇದಾವೆ. 5 ಬಾಕ್ಸ್ ಇದಾವೆ.
ಟೋಟಲ್ ಎಷ್ಟು ಬಾಕ್ಸ್ ಇದಾವೆ? ಟೋಟಲ್ 45 ಬಾಕ್ಸ್ ಅಲ್ಲಿ 5 ಬಾಕ್ಸ್ ಇದಾವೆ, 5 ಆಪಲ್ ಇರ್ತಕ್ಕಂಥದ್ದು. ಸೊ 5/45 ಇಸ್ ದ ರಿಲೇಟಿವ್ ಫ್ರೀಕ್ವೆನ್ಸಿ. ಸೆಕೆಂಡ್ ರೋನ ನೋಡೋದಾದ್ರೆ ಸೆಕೆಂಡ್ ರೋದಲ್ಲಿ 6 ಆಪಲ್ ಇರ್ತಕ್ಕಂಥ ಬಾಕ್ಸ್ಗಳು ಎಷ್ಟಿದಾವೆ? 8 ಬಾಕ್ಸಸ್ ಇದಾವೆ. ಹಾಗಾದ್ರೆ 8/45. ಥರ್ಡ್ ರೋದಲ್ಲಿ 13/45. ಈ ರೀತಿ ಆಕ್ಚುಯಲ್ ಫ್ರೀಕ್ವೆನ್ಸಿಗೂ ಟೋಟಲ್ ಫ್ರೀಕ್ವೆನ್ಸಿಗೂ ನಾನು ರೇಷಿಯೋ ಮಾಡಿದಾಗ ಬರ್ತಕ್ಕಂಥದ್ದಕ್ಕೆ ಏನಂತ ಕರಿತೀನಿ? ರಿಲೇಟಿವ್ ಫ್ರೀಕ್ವೆನ್ಸಿ ಅಂತ ಕರಿತೀನಿ ಸ್ನೇಹಿತರೆ. ಇದ್ರ ಮೇಲೆ ಈ ಫಾರ್ಮುಲಾದ ಮೇಲೆ ಕ್ವಶನ್ಸ್ ಕೇಳ್ಬೋದು, ಸ್ವಲ್ಪ ನೆನ್ಪಿಟ್ಕೊಳ್ಳಿ. ಇದಿಷ್ಟು ಇಲ್ಲಿ ತನಕ ನೋಡಿದ್ದು ಟ್ಯಾಬುಲೇಷನ್, ಡೇಟಾ ಟ್ಯಾಬುಲೇಷನ್ ಅಂತ. ಟೇಬಲ್ ಫಾರ್ಮ್ ಅಲ್ಲಿ ರೋಸ್ ಅಂಡ್ ಕಾಲಮ್ಸ್ ಅಲ್ಲಿ ಡೇಟಾನ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ತೀನಿ, ಆಮೇಲೆ ಏನೇನೆಲ್ಲ ಅದರಲ್ಲಿ ಟರ್ಮಿನಾಲಜೀಸ್ ಬರ್ತವೆ ಅಂತ ತಿಳ್ಕೊಂಡಿದೀವಿ. ಈಗ ನೋಡೋಣ ಚಾರ್ಟ್ಸ್ಗಳ ಮೂಲಕ ನಾನು ಯಾವ ರೀತಿ ಡೇಟಾನ ರೆಪ್ರೆಸೆಂಟ್ ಮಾಡ್ಬೋದು, ಯಾವ್ಯಾವೆಲ್ಲ ಚಾರ್ಟ್ಸ್ಗಳಿದಾವೆ ಅಂತಕ್ಕಂಥದ್ದನ್ನ ವಿವಿಲ್ಸಿ. ಫಸ್ಟ್ ಈ ಚಾರ್ಟ್ಸ್ಗಳನ್ನ ನೋಡುವಾಗ ಗ್ರೂಪ್ಡ್ ಡೇಟಾ ಅಂಡ್ ಅನ್ಗ್ರೂಪ್ಡ್ ಡೇಟಾ ಅಂತಕ್ಕಂಥ ಒಂದು ಕಾನ್ಸೆಪ್ಟ್ ಬರುತ್ತೆ. ಗ್ರೂಪ್ಡ್ ಡೇಟಾ ಅಂದ್ರೆ ಏನು, ಅನ್ಗ್ರೂಪ್ಡ್ ಡೇಟಾ ಅಂದ್ರೆ ಏನು? So the ungrouped data is the original data which is collected now and there is no process has been done. Okay, that is called as ungrouped data. ಇದನ್ನ raw data ಅಂತ ಕರಿತೀವಿ. ಹಾಗಾದ್ರೆ grouped data ಅಂದ್ರೆ ಏನು? The data is collected and some formulas or some formulas has been applied on the data and we have grouped it or we have categorized it. That is called as grouped data. ನಾವು ಕಲೆಕ್ಟ್ ಮಾಡಿರೋ ಡೇಟಾನ ಏನೋ ಫಾರ್ಮುಲಾಸ್ಗಳನ್ನ ಹಾಕಿ, ಏನೋ ಒಂದು ಚಾರ್ಟ್ಸ್ಗಳನ್ನ ಹಾಕಿ, ಅಥವಾ ಯಾವುದೋ ಒಂದು ಆಧಾರದ ಮೇಲೆ ಕೆಟಗರಿಯಾಗಿ ಆಲ್ರೆಡಿ ನಾವು ಸಪ್ರೇಟ್ ಮಾಡಿದ್ದೀವಿ, ವಿಂಗಡಣೆಯನ್ನ ಮಾಡಿದ್ದೀವಿ, ಅದನ್ನ ಗ್ರೂಪ್ಡ್ ಡೇಟಾ ಅಂತ ಕರಿತೀವಿ. ಸೊ ಏನೂ ಅಪ್ಲೈ ಮಾಡದೇ ಇರತಕ್ಕಂಥ ಒರಿಜಿನಲ್ ಆಗಿ ಕಲೆಕ್ಟ್ ಮಾಡಿರೋಂಥ ಡೇಟಾನ ಅನ್ಗ್ರೂಪ್ಡ್ ಡೇಟಾ ಅಂತ ಕರಿತೀವಿ. ಸೊ ಹಾಗಾದ್ರೆ ಚಾರ್ಟ್ಸ್ ಅಂದ್ರೆ ಏನು? The charts convey information about data faster than the tables. ನೋಡಿ, ಚಾರ್ಟ್ಸ್ ಅಂತಕ್ಕಂಥದ್ದು ಇಟ್ ಇಸ್ ಅ ವೇ ಆಫ್ ರೆಪ್ರೆಸೆಂಟಿಂಗ್ ದ ಡೇಟಾ. ಬಟ್ ಇದರಲ್ಲಿ ಎಷ್ಟು ಮೀನಿಂಗ್ ಅನ್ನ ಕೊಡುತ್ತೆ ಅಂತ ಹೇಳಿದ್ರೆ, ಈ ಟೇಬಲ್ಸ್ ಗಳಿಗಿಂತ ಒಂದು ಉತ್ತಮವಾದಂತ ಮೀನಿಂಗ್ ಅನ್ನ ವಿಜುವಲ್ಸ್ ಆಗಿ ವಿಜುವಲ್ ರೆಪ್ರೆಸೆಂಟೇಷನ್ ಮೂಲಕ ನಮಗೆ ಕೊಡುತ್ತೆ. ದಟ್ ಈಸ್ ಚಾರ್ಟ್ಸ್. ಓಕೆ, ಹಾಗಾದ್ರೆ ಯಾವ್ಯಾವೆಲ್ಲ ಚಾರ್ಟ್ಸ್ ಗಳಿದಾವೆ ಅಂದ್ರೆ ನೀವು ಈಗಾಗಲೇ ನೋಡಿರ್ತೀರಾ. ಬಾರ್ ಚಾರ್ಟ್ಸ್ ಅಂತ ಇದೆ, ಪೈ ಚಾರ್ಟ್ಸ್ ಅಂತ ಇದೆ, ಲೈನ್ ಗ್ರಾಫ್ ಅಂತ ಇದೆ, ಫ್ರೀಕ್ವೆನ್ಸಿ ಟೇಬಲ್ ಅಂತ ಇದೆ, ಅಂಡ್ ದೆನ್ ಹಿಸ್ಟೋಗ್ರಾಮ್ಸ್ ಅಂತ ಇದಾವೆ. ಅವನ್ನೆಲ್ಲ 1 by 1 ತಿಳ್ಕೊಳ್ತಾ ಹೋಗೋಣ. ಇದ್ರ ಮೇಲೆ ಕ್ವಶನ್ಸ್ ಬರ್ತವೆ, ಇಂಪಾರ್ಟೆಂಟ್ ಕಾನ್ಸೆಪ್ಟ್ಸ್ಗಳು. ಈ ವಿಜುವಲ್ಸ್ ನ ನೋಡಿ ಮತ್ತೆ ಈ ಎಕ್ಸ್ಪ್ಲನೇಷನ್ ಅನ್ನ ಕೇಳಿ ಅರ್ಥ ಮಾಡ್ಕೊಳ್ಳಿ. ಇದ್ರ ಮೇಲೆ ಯಾವುದೇ ರೀತಿ ಕ್ವಶನ್ಸ್ ಬಂದ್ರು ನೀವು ಆರಾಮಾಗಿ ಆನ್ಸರ್ಸ್ ನ ಮಾಡಬಹುದು ಸ್ನೇಹಿತರೆ. ಹಾಗಾದ್ರೆ ಬನ್ನಿ ನೋಡೋಣ. ಫಸ್ಟ್ ಒನ್ ಈಸ್ ಬಾರ್ ಗ್ರಾಫ್ ಅಂದ್ರೆ ಏನು, ಅಥವಾ ಬಾರ್ ಚಾರ್ಟ್ ಅಂದ್ರೆ ಏನು? ಅಸ್ಯೂಮ್ ದಟ್ ನೀವು ಯಾವುದೋ ಒಂದು ಡೇಟಾನ ಕಲೆಕ್ಟ್ ಮಾಡಿಬಿಟ್ಟಿದ್ದೀರಾ ಅಂತ ತಿಳ್ಕೊಳ್ಳಿ. ಏನ್ ಡೇಟಾ ಕಲೆಕ್ಟ್ ಮಾಡಿದ್ದೀರಾ? ಯಾರ ಹತ್ರ ನಾವು ಹೋಗ್ಬಿಟ್ಟು ಒಂದು 50 ಜನದ ಹತ್ರ ನಿಮ್ಗೆ ಯಾವ ರೀತಿ ಮೂವೀಸ್ಗಳು ಇಷ್ಟ ಅಂತ ಏನೋ ಒಂದು ರಿವ್ಯೂನ ತಗೊಂಡಿದ್ದೀರಾ ಅಂತ ಅನ್ಕೊಳ್ಳಿ. ಒಂದು 50 ಜನದ ಹತ್ರ ಹೋಗಿದ್ದೀರಾ, ನಿಮಗೆ ಯಾವ ರೀತಿ ಮೂವೀಸ್ಗಳು ಇಷ್ಟ ಅಂತ ಅವ್ರನ್ನ ಕೇಳಿದಾಗ ಕೆಲವರು ಕಾಮಿಡಿ ಮೂವಿ ಇಷ್ಟ ಅಂದಿದ್ದಾರೆ, ಕೆಲವರು ಆಕ್ಷನ್ ಮೂವಿ ಇಷ್ಟ ಅಂದಿದ್ದಾರೆ, ಕೆಲವೊಂದು ರೊಮ್ಯಾಂಟಿಕ್ ಮೂವಿ, ಡ್ರಾಮಾಸ್ ಅಂಡ್ ಸ್ಕೈಫೈ ಮೂವೀಸ್ಗಳು ಇಷ್ಟ ಅಂತ ಕೆಲವರು ರಿವ್ಯೂಸ್ಗಳನ್ನು ಕೊಟ್ಟಿದ್ದಾರೆ. ಈ ಡೇಟಾನ ತಗೊಂಡು ಬಂದು ನಾನು ಏನಾದರೂ ಅದನ್ನ ಬಾರ್ ಚಾರ್ಟ್ಸ್ ಅಲ್ಲಿ ರೆಪ್ರೆಸೆಂಟ್ ಮಾಡೋದಾದ್ರೆ, ಜನಗಳಿಗೆ ಅಥವಾ ನೋಡೋರಿಗೆ ಕನ್ವೆ ಮಾಡ್ಬೇಕು ಈ ಡೇಟಾನ ಅಂತ ನೋಡೋದಾದ್ರೆ ಬಾರ್ ಚಾರ್ಟ್ಸ್ ಅನ್ನ ಯೂಸ್ ಮಾಡಬಹುದು. ಇಲ್ಲಿ ನೋಡಿರೋ ಹಾಗೆ ಬಾರ್ ಚಾರ್ಟ್ಸ್ ಏನನ್ನ ರೆಪ್ರೆಸೆಂಟ್ ಮಾಡುತ್ತೆ? ಇದರಲ್ಲಿ 2 ಆಕ್ಸಿಸ್ ಇದೆ, ವೈ ಆಕ್ಸಿಸ್ ಅಂಡ್ ಎಕ್ಸ್ ಆಕ್ಸಿಸ್ ಅಂತ ಇದೆ. ಈ ಕೆಳಗಡೆ ಹಾರಿಜಾಂಟಲ್ ಆಗಿ ಕಾಣಿಸ್ತಾ ಇರೋದನ್ನ ಎಕ್ಸ್ ಆಕ್ಸಿಸ್ ಅಂತೀವಿ, ವರ್ಟಿಕಲ್ ಆಗಿ ಕಾಣೋದನ್ನ ನಾನು ಏನಂತ ಕರಿತೀನಿ? ವೈ ಆಕ್ಸಿಸ್ ಅಂತ ಕರಿತೀನಿ ಸ್ನೇಹಿತರೆ. ಈ ಹಾರಿಜಾಂಟಲ್ ಆಕ್ಸಿಸ್ ಅಲ್ಲಿ ನಾವು ಈ ಕೆಟಗರೀಸ್ ಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ಡಿಫ್ರೆಂಟ್ ಕೆಟಗರೀಸ್, ನಮ್ಮ ಡೇಟಾದ ಕೆಟಗರಿಗಳನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತೀವಿ. ನಮ್ಮ ಎಕ್ಸಾಂಪಲ್ ಅಲ್ಲಿ ಕೆಟಗರಿಗಳು, ಮೂವಿ ಕೆಟಗರಿ ಯಾವುದು ಅಂತ ಆನ್ಸರ್ಸ್ ಕೊಟ್ಟಿದ್ದಾರೆ. ಕಾಮಿಡಿ, ಆಕ್ಷನ್, ರೊಮ್ಯಾನ್ಸ್, ಡ್ರಾಮಾ ಅಂತಕ್ಕಂಥದ್ದು ಎಕ್ಸ್ ಆಕ್ಸಿಸ್ ಅಲ್ಲಿ ಬಂದಿದೆ. ಅದಕ್ಕೆ ಎಷ್ಟು ಜನ ಆನ್ಸರ್ಸ್ ಮಾಡಿದ್ದಾರೆ, ಎಷ್ಟು ಜನಕ್ಕೆ ಅದು ಇಷ್ಟ ಅಂತಕ್ಕಂಥದ್ದನ್ನ ಯಾವ ಆಕ್ಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀವಿ? ವೈ ಆಕ್ಸಿಸ್ ಅಲ್ಲಿ ರೆಪ್ರೆಸೆಂಟ್ ಮಾಡ್ತಾ ಇದ್ದೀರಿ. ವೈ ಆಕ್ಸಿಸ್ ರೆಪ್ರೆಸೆಂಟ್ಸ್ ದ ಪೀಪಲ್. 0, 2, 4, 6, 8, 10 ಅಂತಕ್ಕಂಥದ್ದು ಇದು ನಂಬರ್ ಆಫ್ ಪೀಪಲ್. ಓಕೆ, ಹಾಗಾದ್ರೆ ವಾಟ್ ಈಸ್ ಬಾರ್ ಗ್ರಾಫ್ ಅಂತ ನೋಡೋದಾದ್ರೆ, ಇಟ್ ಇಸ್ ದ ವೇ ಇನ್ ವಿಚ್ ದ ಡೇಟಾ ಈಸ್ ವಿಜುವಲಿ ರೆಪ್ರೆಸೆಂಟೆಡ್ using bars.
ಬಾರ್ಸ್ಗಳನ್ನ ಯೂಸ್ ಮಾಡಿ, ಈ ರೆಕ್ಟ್ಯಾಂಗ್ಯುಲರ್ ಬಾರ್ಸ್ಗಳನ್ನ ಯೂಸ್ ಮಾಡಿ ಡೇಟಾನ ವಿಜುವಲಿ ರೆಪ್ರೆಸೆಂಟ್ ಮಾಡಿದರೆ ಅದನ್ನೇನಂತ ಕರಿತೀನಿ ನಾನು? ಬಾರ್ ಗ್ರಾಫ್ ಅಂತ ಕರಿತೀನಿ. ಸೊ ಈ ಬಾರ್ ಗ್ರಾಫು ಹಾರಿಜಾಂಟಲ್ ಆಗಾದ್ರೂ ಇರ್ಬೋದು ಅಥವಾ ವರ್ಟಿಕಲ್ ಆಗಾದ್ರೂ ಇರ್ಬೋದು. ಇದರಲ್ಲಿ ಈ ಲೆಂತ್ ಆಫ್ ದ ಬಾರ್ಸ್ ಏನಿದಾವೆ ಇದು ಫ್ರೀಕ್ವೆನ್ಸಿಯನ್ನ ಹೇಳುತ್ತೆ. ಕಾಮಿಡಿ ಮೂವಿಯನ್ನ ನೋಡ್ತಕ್ಕಂಥ ಜನ ಎಷ್ಟಿದ್ದಾರೆ? 4 ಮೆಂಬರ್ಸ್ ಇದ್ದಾರೆ. 4 ಅನ್ನೋದನ್ನ ಯಾವ ರೀತಿ ರೆಪ್ರೆಸೆಂಟ್ ಮಾಡುತ್ತೆ? ದ ಹೈಟ್ ಆಫ್ ದ ಬಾರ್ ರೆಪ್ರೆಸೆಂಟ್ ಮಾಡುತ್ತೆ. ಆಕ್ಷನ್ ಮೂವಿನ ನೋಡ್ತಕ್ಕಂಥವ್ರು ಎಷ್ಟು ಜನ ಇದ್ದಾರೆ? 5 ಮೆಂಬರ್ಸ್ ಇದ್ದಾರೆ. ಸೊ ದ ಹೈಟ್ ರೆಪ್ರೆಸೆಂಟ್ಸ್ ದ ಫ್ರೀಕ್ವೆನ್ಸಿ. ಎಷ್ಟು ಜನ ಇದ್ದಾರೆ, ಎಷ್ಟು ಫ್ರೀಕ್ವೆನ್ಸಿ ಇದೆ ಅಂತಕ್ಕಂಥದ್ದನ್ನ ವೈ ಆಕ್ಸಿಸ್ ಅಲ್ಲಿ ತೋರಿಸ್ತೀವಿ, ಯಾವ್ಯಾವ ಕೆಟಗರಿ ಅನ್ನೋದನ್ನ ಎಕ್ಸ್ ಆಕ್ಸಿಸ್ ಅಲ್ಲಿ ತೋರಿಸ್ತೀವಿ. ಹೈಟ್ ಆಫ್ ದ ಬಾರ್ ರೆಪ್ರೆಸೆಂಟ್ಸ್ ದ ಫ್ರೀಕ್ವೆನ್ಸಿ. ಸೊ ಇದನ್ನ ನಾವು ಬಾರ್ ಗ್ರಾಫ್ ಅಂತ ಕರಿತೀವಿ. ಸೊ ಯಾವ್ದಾದ್ರು ಕೆಟಗರಿಕಲ್ ವ್ಯಾಲ್ಯೂಸ್ಗಳಿದ್ದು ಅವುಗಳ ಮೇಲೆ ಫ್ರೀಕ್ವೆನ್ಸಿಗಳಿದ್ರೆ ಆವಾಗ ವಿ ಆರ್ ಗೋಯಿಂಗ್ ಟು ಯೂಸ್ ಬಾರ್ ಗ್ರಾಫ್ ಟು ರೆಪ್ರೆಸೆಂಟ್ ದ ಡೇಟಾ. ನೆಕ್ಸ್ಟ್ ಪೈ ಚಾರ್ಟ್ಸ್ ಅಂತ ಇನ್ನೊಂದು ಚಾರ್ಟ್ ಇದೆ. ಇದನ್ನ ಯೂಸ್ ಮಾಡ್ಕೊಂಡ್ಬಿಟ್ಟು ಯಾವ ತರದ ಡೇಟಾನ ರೆಪ್ರೆಸೆಂಟ್ ಮಾಡಬಹುದು. ಪೈ ಚಾರ್ಟ್ ಅಂದ್ರೆ ಏನು ಅಂತ ನೋಡೋದಾದ್ರೆ, ದ ಪೈ ಚಾರ್ಟ್ ಇಟ್ ಈಸ್ ಆಲ್ಸೋ ನೋನ್ ಆಸ್ ಸರ್ಕಲ್ ಚಾರ್ಟ್ ದಟ್ ಡಿವೈಡ್ಸ್ ದ ಸರ್ಕ್ಯುಲರ್ ಸ್ಟಾಟಿಸ್ಟಿಕಲ್ ಗ್ರಾಫಿಕ್ ಇಂಟು ಸೆಕ್ಟರ್ಸ್ ಆರ್ ಸ್ಲೈಸಸ್ ಇನ್ ಆರ್ಡರ್ ಟು ಇಲ್ಯುಸ್ಟ್ರೇಟ್ ದ ನ್ಯೂಮರಿಕಲ್ ಪ್ರಾಬ್ಲಮ್ಸ್. ನಮ್ಮ ಹತ್ರ ಇರ್ತಕ್ಕಂಥ ನ್ಯೂಮರಿಕಲ್ ಡೇಟಾನ ಒಂದು ಸರ್ಕಲ್ ಅಲ್ಲಿ ರೆಪ್ರೆಸೆಂಟ್ ಮಾಡುತ್ತೆ. ಆ ಸರ್ಕಲ್ ಅಲ್ಲಿ ಸೆಕ್ಟರ್ಸ್ ಮತ್ತೆ ಸ್ಲೈಸಸ್ ಅಂತ ಕರಿತೀವಿ. ಆ ಸೆಕ್ಟರ್ಗಳು ಏನನ್ನ ರೆಪ್ರೆಸೆಂಟ್ ಮಾಡ್ತವೆ ಅಂತ ಹೇಳಿದ್ರೆ ಒಂದೊಂದು ಕೆಟಗರಿಯನ್ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತವೆ. ದಟ್ ಈಸ್ ಕಾಲ್ಡ್ ಆಸ್ ಪೈ ಚಾರ್ಟ್ಸ್. ಆಸ್ ಯು ಕ್ಯಾನ್ ಸಿ ಇನ್ ದಿಸ್ ಫಿಗರ್, ಒಂದು ಸರ್ಕಲ್ ಇದೆ. ಆ ಸರ್ಕಲ್ ಅನ್ನ ಆಲ್ಮೋಸ್ಟ್ ಎಷ್ಟು ಡಿವೈಡ್ ಮಾಡಿದೀವಿ ಅಂದ್ರೆ 1 2 3 4 5 ಸೆಕ್ಟರ್ಸ್ ಆಗಿ ಡಿವೈಡ್ ಮಾಡಿದೀವಿ. ಏನಿದು ಪ್ರಾಬ್ಲಮ್ ಅಂತ ನೋಡಿದ್ರೆ, ಎಷ್ಟು ಪರ್ಸೆಂಟೇಜ್ ಆಫ್ ಜನ ಯಾವ್ಯಾವ ಸ್ಪೋರ್ಟ್ಸ್ ಅನ್ನ ಆಡ್ತಾರೆ ಅಂತಕ್ಕಂಥ ಒಂದು ಡೇಟಾನ ಕಲೆಕ್ಟ್ ಮಾಡಿದ್ದಾರೆ. ಎಷ್ಟು ಜನ ಫುಟ್ಬಾಲ್ನ ಇಷ್ಟಪಡ್ತಾರೆ ಅಥವಾ ಆಡ್ತಾರೆ, ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಕ್ರಿಕೆಟ್ನ ಇಷ್ಟಪಡ್ತಾರೆ, ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಬ್ಯಾಡ್ಮಿಂಟನ್ನ ಇಷ್ಟಪಡ್ತಾರೆ, ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಹಾಕಿನ ಇಷ್ಟಪಡ್ತಾರೆ, ಮತ್ತೆ ಅದರ್ ಸ್ಪೋರ್ಟ್ಸ್ನ ಎಷ್ಟು ಜನ ಸ್ಟೂಡೆಂಟ್ಸ್ಗಳು ಇಷ್ಟಪಡ್ತಾರೆ ಅನ್ನೋದನ್ನ ಒಂದು ಡೇಟಾ ಕಲೆಕ್ಟ್ ಮಾಡಿದ್ದೀವಿ. ಇದನ್ನೇನಾದ್ರೂ ನೀವು ಪ್ಯಾರಾಗ್ರಾಫ್ ಅಲ್ಲಿ ಬರೆದ್ಬಿಟ್ಟು ಯಾರಿಗಾದ್ರೂ ಪ್ರೆಸೆಂಟ್ ಮಾಡಿದ್ರೆ ಅದಷ್ಟು ಎಫೆಕ್ಟಿವ್ ಆಗಿರಲ್ಲ. ಅದನ್ನೇ ನೀವು ಈ ರೀತಿ ಪೈ ಚಾರ್ಟ್ ಅಥವಾ ಬಾರ್ ಚಾರ್ಟ್ ಅನ್ನ ಹಾಕಿ ರೆಪ್ರೆಸೆಂಟ್ ಮಾಡಿದ್ರೆ ಯಾರಿಗಾದ್ರೂ ಈಸಿಯಾಗಿ ಅರ್ಥ ಆಗುತ್ತೆ. ಅವನು ಇಲ್ಲಿಟ್ರೇಟ್ ಆಗಿದ್ರು ಕೂಡ ಅರ್ಥ ಆಗುತ್ತೆ. ಅವನಿಗೆ ಯಾವುದೇ ಲ್ಯಾಂಗ್ವೇಜ್ ಗೊತ್ತಿಲ್ಲ ಅಂತಾದ್ರೂ ಇದು ವಿಜುವಲ್ ರೆಪ್ರೆಸೆಂಟ್ ಮೂಲಕ ನಾವು ಅವನಿಗೆ ಅದನ್ನ ಅರ್ಥ ಮಾಡಿಸ್ಬೋದು. ಹಾಗಾದ್ರೆ ಇದರಲ್ಲಿ ಏನ್ ಹೇಳ್ತಾ ಇದೆ ಅದು ಅಂದ್ರೆ, ಫುಟ್ಬಾಲ್ನ ಇಷ್ಟಪಡ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಎಷ್ಟು ಜನ ಇದ್ದಾರೆ? 25% ಇದ್ದಾರೆ. ಸೊ ಆ ಸ್ಪೆರಿಕಲ್ ಒಂದು ಸರ್ಕಲ್ ಅಲ್ಲಿ ಆ ಸೆಕ್ಟರ್ ಫುಟ್ಬಾಲ್ನ ರೆಪ್ರೆಸೆಂಟ್ ಮಾಡುತ್ತೆ. ಅದ್ರ ಏರಿಯಾನ ನೋಡಿದ್ರೆ ಯಾರಿಗಾದ್ರೂ ಗೊತ್ತಾಗುತ್ತೆ, ಫುಟ್ಬಾಲ್ ಅಂತಕ್ಕಂಥದ್ದು ಸೆಕೆಂಡ್ ಹೈಯೆಸ್ಟ್. ಓಕೆ, ಈ ಗ್ರಾಫ್ ಅಲ್ಲಿ ಸೆಕೆಂಡ್ ಹೈಯೆಸ್ಟ್ ಏರಿಯಾನ ಪಡೆದಿದೆ. ಹಾಗಾದ್ರೆ ಎರಡನೇ ಹೈಯೆಸ್ಟ್ ಆಟವನ್ನ ಇಷ್ಟಪಡ್ತಿರೋ ಅಂತ ಸ್ಟೂಡೆಂಟ್ಸ್ ಯಾವ ಆಟ ಇಷ್ಟಪಡ್ತಿದ್ದಾರೆ? ಫುಟ್ಬಾಲ್ ಇಷ್ಟಪಡ್ತಿದ್ದಾರೆ. ದ ಹೈಯೆಸ್ಟ್ ಸ್ಪೋರ್ಟ್ಸ್ ಯಾವ್ದನ್ನ ಇಷ್ಟಪಡ್ತಿದ್ದಾರೆ ಜನಗಳು ಅಂತ ಹೇಳಿದ್ರೆ 41% ಸ್ಟೂಡೆಂಟ್ಸ್ಗಳು ಅದರ್ ಸ್ಪೋರ್ಟ್ಸ್ನ ಇಷ್ಟಪಡ್ತಿದ್ದಾರೆ. ಅಂಡ್ ಕ್ರಿಕೆಟ್ನ 17% ಸ್ಟೂಡೆಂಟ್ಸ್ ಇಷ್ಟಪಡ್ತಿದ್ದಾರೆ. ಬ್ಯಾಡ್ಮಿಂಟನ್ನ 12% ಇಷ್ಟಪಡ್ತಿದ್ದಾರೆ. ಹಾಕಿನ 5% ಇಷ್ಟಪಡ್ತಿದ್ದಾರೆ. ಸೊ ಇದನ್ನ ನೋಡಿದಾಗ ನಿಮ್ಗೆ ಏನನ್ಸುತ್ತೆ? ತುಂಬಾ ಕಡಿಮೆ ಇಷ್ಟಪಡ್ತಕ್ಕಂಥ ಗೇಮ್ ಯಾವುದು? ಹಾಕಿ ಅಂತ ಗೊತ್ತಾಗುತ್ತೆ. ಹೈಯೆಸ್ಟ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಇಷ್ಟಪಡ್ತಕ್ಕಂಥ ಆಟ ಯಾವುದು ಅಂತ ಹೇಳಿದ್ರೆ ಮೇ ಬಿ ಫುಟ್ಬಾಲ್ ಅಂತ ಹೇಳ್ಬೋದು. ಇನ್ನ ಬೇರೆ ಅದರ್ ಗೇಮ್ಸ್ಗಳೆಲ್ಲವೂ ಸೇರ್ಬಿಟ್ಟು 41% ಸ್ಟೂಡೆಂಟ್ಸ್ಗಳು ಇಷ್ಟಪಡ್ತಾರೆ ಅಂತ. ಇದನ್ನ ನೋಡಿದ್ರೆ ಅದೆಲ್ಲ ನಮಗೆ ಇನ್ಫರೆನ್ಸ್ ಗೊತ್ತಾಗ್ತಾ ಹೋಗುತ್ತೆ, ಆ ಎಲ್ಲ ವಿಷಯಗಳು ತಿಳಿತಾ ಹೋಗುತ್ತೆ. ದಟ್ ಈಸ್ ಕಾಲ್ಡ್ ಆಸ್ ಪೈ ಚಾರ್ಟ್. ಯಾವ ರೀತಿ ಡೇಟಾಗೆ ನಾವು ಪೈ ಚಾರ್ಟ್ಸ್ನ ಯೂಸ್ ಮಾಡಬೇಕು, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ನಮಗೆ ಗೊತ್ತಿದೆ ಕ್ವಾಂಟಿಟೇಟಿವ್ ಡೇಟಾ ಮತ್ತೆ ಕ್ವಾಲಿಟೇಟಿವ್ ಡೇಟಾ ಅಂತ 2 ಟೈಪ್ ಆಫ್ ಡೇಟಾ ಇದೆ. ಅದರಲ್ಲಿ ಕ್ವಾಲಿಟೇಟಿವ್ ಡೇಟಾನ ರೆಪ್ರೆಸೆಂಟ್ ಮಾಡಲಿಕ್ಕೆ ಈ ಪೈ ಚಾರ್ಟ್ಸ್ಗಳು ತುಂಬಾ ಹೆಲ್ಪ್ ಆಗ್ತವೆ. ವಾಟ್ ಈಸ್ ಕ್ವಾಲಿಟೇಟಿವ್ ಡೇಟಾ? ಕ್ವಾಲಿಟೇಟಿವ್ ಡೇಟಾ ಇಸ್ ದ ಡೇಟಾ ವಿಚ್ ಇಸ್ ಇನ್ ದ ಫಾರ್ಮ್ ಆಫ್ ಡಿಸ್ಕ್ರಿಪ್ಟಿವ್ ಫಾರ್ಮ್. ದಟ್ ಈಸ್ ಕಾಲ್ಡ್ ಆಸ್ ಕ್ವಾಲಿಟೇಟಿವ್ ಡೇಟಾ. ಅದರಲ್ಲಿ 2 ಟೈಪ್ಸ್ ಇದೆ, ಆರ್ಡಿನಲ್ ಅಂಡ್ ನಾಮಿನಲ್ ಅಂತ. ಸೊ ಅದರಲ್ಲಿ ಕೆಟಗರಿ ವೈಸ್ಗಳು ಇರುತ್ತೆ ಡೇಟಾ. ಆ ಡೇಟಾನ ರೆಪ್ರೆಸೆಂಟ್ ಮಾಡಲಿಕ್ಕೆ ನೋಡಿ, ಇಲ್ಲಿ ಫುಟ್ಬಾಲ್, ಕ್ರಿಕೆಟ್, ಬ್ಯಾಡ್ಮಿಂಟನ್, ಹಾಕಿ ಅಂತಕ್ಕಂಥದ್ದೆಲ್ಲ ಒಂದು ಕೆಟಗರಿ. ಸೊ ಇಟ್ ಈಸ್ ಅ ನಾಮಿನಲ್ ಡೇಟಾ. ಓಕೆ, ಈ ಕೆಟಗರಿನ ನಾನು ಎಷ್ಟು ಫ್ರೀಕ್ವೆನ್ಸಿ ಇದೆ ಅಂತಕ್ಕಂಥದ್ದನ್ನು ರೆಪ್ರೆಸೆಂಟ್ ಮಾಡಿದ್ದೀನಿ. ಅದೇ ರೀತಿ ನೀವು ಆರ್ಡಿನಲ್ ಡೇಟಾ ತಗೊಂಡ್ರೆ ಅಲ್ಲಿ
ಲೋ, ಹೈ, ಮೀಡಿಯಂ ಅಂತಕ್ಕಂಥ ಒಂದು ಕೆಟಗರಿಗಳಿರ್ತವೆ. ಅದನ್ನು ಕೂಡ ಇದನ್ನ ಯೂಸ್ ಮಾಡಿ ಪೈ ಚಾರ್ಟ್ಸ್ನ ಯೂಸ್ ಮಾಡಿ ಈಸಿಯಾಗಿ ರೆಪ್ರೆಸೆಂಟ್ ಮಾಡಬಹುದು. ಸೊ ಈ ತರದ ಡೇಟಾ ಇದ್ರೆ ನೀವು ಪೈ ಚಾರ್ಟ್ಸ್ ಅಲ್ಲಿ ತೋರಿಸೋದು ಸೂಕ್ತ ಅಂತಕ್ಕಂಥದ್ದು. ನೆಕ್ಸ್ಟ್ ನೋಡೋದಾದ್ರೆ ಲೈನ್ ಗ್ರಾಫ್ ಅಂತಕ್ಕಂಥ ಇನ್ನೊಂದು ಚಾರ್ಟ್ ಇದೆ. ಇದನ್ನೆಲ್ಲರೂ ತುಂಬಾ ಜನ ಕ್ರಿಕೆಟ್ ನೋಡೋರು ನೋಡಿರ್ತೀರಾ. ಇದನ್ನ ನಾವು ಒಂದು ಚೇಸಿಂಗ್ ನಡೀತಾ ಇರಬೇಕಾದ್ರೆ ಫಸ್ಟ್ ಆಡಿರ್ತಕ್ಕಂಥ ಟೀಮ್ ಯಾವ ರೀತಿ ಸ್ಕೋರ್ನ ಪಡೆದಿದೆ ಮತ್ತೆ ಎಲ್ಲೆಲ್ಲಿ ವಿಕೆಟ್ಗಳು ಪತನ ಆಗಿದಾವೆ ಅಂತಕ್ಕಂಥದ್ದನ್ನ ಒಂದು ಲೈನ್ ಗ್ರಾಫ್ ಅಲ್ಲಿ ತೋರಿಸಿರ್ತವೆ. ಆಮೇಲೆ ಚೇಸ್ ಮಾಡ್ತಿರ್ತಕ್ಕಂಥ ಟೀಮು ಯಾವ ಸ್ಟೇಜ್ ಅಲ್ಲಿ ಇದೆ, ಅದೇನು ಡಾಮಿನೇಟ್ ಮಾಡ್ತಾ ಇದೆನೋ ಅಥವಾ ಫಸ್ಟ್ ಆಡಿದ ಟೀಮ್ಗಿಂತನೂ ಏನಾದ್ರೂ ವರ್ಸ್ಟ್ ಆಗಿ ಪರ್ಫಾರ್ಮ್ ಮಾಡ್ತಿದೆ ಅಂತಕ್ಕಂಥ ಎಲ್ಲ ಡೀಟೇಲ್ಸ್ಗಳು ಅದರಲ್ಲಿ ನಿಮಗೆ ಗೊತ್ತಾಗ್ತಾ ಹೋಗ್ತವೆ. ಇನ್ ದ ಸೇಮ್ ವೇ, ಇಫ್ ಯು ಹ್ಯಾವ್ ಸಮ್ ಡೇಟಾ ಯು ಕ್ಯಾನ್ ರೆಪ್ರೆಸೆಂಟ್ ಇಟ್ ಯೂಸಿಂಗ್ ಎ ಲೈನ್ ಗ್ರಾಫ್. What is line graph? Line graph also consists of x-axis and y-axis, and also it represents the data using the data points as well as the lines. ಡೇಟಾ ಪಾಯಿಂಟ್ಸ್ಗಳು ಮತ್ತೆ ಲೈನ್ಸ್ಗಳನ್ನ ಯೂಸ್ ಮಾಡಿಕೊಂಡು ಇದು ಡೇಟಾನ ರೆಪ್ರೆಸೆಂಟ್ ಮಾಡುತ್ತೆ. ಸೊ ಹಾಗಾದ್ರೆ ಇಲ್ಲಿ ನೋಡಬಹುದು ಡೆಫಿನೇಷನ್ ಅನ್ನ. ಎ ಲೈನ್ ಗ್ರಾಫ್ ಈಸ್ ಎ ಟೈಪ್ ಆಫ್ ಚಾರ್ಟ್ ಯೂಸ್ ಟು ಶೋ ದ ಇನ್ಫಾರ್ಮೇಶನ್ ದಟ್ ಚೇಂಜಸ್ ಓವರ್ ಟೈಮ್. ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಒಂದು ಟೈಮ್ ಚೇಂಜ್ ಆದಂಗೆ ಡೇಟಾ ಏನಾದರೂ ಚೇಂಜ್ ಆಗ್ತಾ ಇದ್ರೆ, ವೇರಿ ಆಗ್ತಾ ಇದ್ರೆ ಆ ಥರದ ಡೇಟಾನ ತೋರಿಸ್ಲಿಕ್ಕೆ ನಾವು ಲೈನ್ ಗ್ರಾಫ್ನ ಯೂಸ್ ಮಾಡ್ಬೋದು. ಸೊ ಎಕ್ಸಾಂಪಲ್, ನಾನು ಕ್ರಿಕೆಟ್ ಎಕ್ಸಾಂಪಲ್ ಹೇಳುವಾಗ ಫಸ್ಟ್ 5 ಓವರ್ಸ್ ಅಲ್ಲಿ ಏನಾಗಿತ್ತು, ಸೆಕೆಂಡ್ 10 ಓವರ್ಸ್ ಅಲ್ಲಿ ಏನಾಗಿತ್ತು, 10 to 15 ಓವರ್ಸ್ ಅಲ್ಲಿ ಏನಾಗಿತ್ತು. ಸೊ ಟೈಮ್ ಆದದಂಗೆ ನಮ್ದು ಡೇಟಾ ವ್ಯಾಲ್ಯೂಸ್ಗಳು ಚೇಂಜ್ ಆಗ್ತಾ ಇರ್ತಾವೆ ತಾನೆ. ಆ ವೇರಿಯೇಷನ್ ಅನ್ನ ತೋರಿಸ್ಬೇಕು ಅಂದ್ರೆ ಲೈನ್ ಗ್ರಾಫ್ ಈಸ್ ವೆರಿ ಯೂಸ್ಫುಲ್. ಇಲ್ಲಿ ಒಂದು ಎಕ್ಸಾಂಪಲ್ ನ ಕೊಟ್ಟಿದ್ದೀವಿ. ಏನದು ಎಕ್ಸಾಂಪಲ್ ಅಂತ ಹೇಳಿದ್ರೆ, ಒಂದು 12 ತಿಂಗಳಲ್ಲಿ ಯಾವ ರೀತಿ ಮಳೆ ಆಗಿದೆ, ರೈನ್ ಫಾಲ್, ಪ್ರತಿ ಮಂತು ದ ರೈನ್ ಫಾಲ್ ಯಾವ ರೀತಿ ಆಗಿದೆ ಅಂತಕ್ಕಂಥ ಒಂದು ಡೇಟಾನ ಇಲ್ಲಿ ರೆಪ್ರೆಸೆಂಟ್ ಮಾಡಿದ್ದೀವಿ. ಸೊ ಎಕ್ಸ್ ಆಕ್ಸಿಸ್ ಅಲ್ಲಿ ನಾವು ಕೆಟಗರೀಸ್ ಅಥವಾ ಕ್ಲಾಸ್ ನ ತಗೊಂಡಿದೀವಿ, ಜನವರಿ, ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ. ವೈ ಆಕ್ಸಿಸ್ ಅಲ್ಲಿ ದ ರೈನ್ ಫಾಲ್ ನ ತಗೊಂಡಿದೀವಿ. ರೈನ್ ಫಾಲ್ ಇನ್ ಸೆಂಟಿಮೀಟರ್ಸ್ ಅಂತ ನಾವು ತಗೋಬಹುದು. 1 ಸೆಂಟಿಮೀಟರ್, 2 ಸೆಂಟಿಮೀಟರ್, 3 ಸೆಂಟಿಮೀಟರ್ ಅಂತ ವೈ ಆಕ್ಸಿಸ್ ಏನ್ ತೋರಿಸುತ್ತೆ, ರೈನ್ ಫಾಲ್ ಫ್ರೀಕ್ವೆನ್ಸಿನ ತೋರಿಸುತ್ತೆ. ಮತ್ತೆ ಇಲ್ಲಿ 2 ಲೈನ್ಸ್ ಗಳನ್ನ ಹಾಕಿದೀವಿ. ಡೇಟಾ ಪಾಯಿಂಟ್ಸ್ ಗಳು 2 ತರ ಇದಾವೆ. ಯಾವ್ಯಾವ ಅಂದ್ರೆ, ಒಂದು ಸಿಟಿನ ಸಿಟಿ 1 ರೆಪ್ರೆಸೆಂಟ್ ಮಾಡುತ್ತೆ, ಇನ್ನೊಂದು ಲೈನು ಸಿಟಿ 2 ನ ರೆಪ್ರೆಸೆಂಟ್ ಮಾಡುತ್ತೆ. ನೋಡಿ ಎಷ್ಟು ಇನ್ಫಾರ್ಮೇಶನ್ ಇದು ಒಂದು ಚಿತ್ರದಲ್ಲಿದೆ. ಇದೇ ಒಂದು ವಿಜುವಲ್ ರೆಪ್ರೆಸೆಂಟೇಷನ್ ನ ನೀವೇನಾದ್ರೂ ಡಿಸ್ಕ್ರಿಪ್ಟಿವ್ ಫಾರ್ಮ್ ಅಲ್ಲಿ ಯಾರಿಗಾದ್ರೂ ಪ್ರೆಸೆಂಟ್ ಮಾಡಬೇಕು ಅಂದ್ರೆ ಇಟ್ ಈಸ್ ವೆರಿ ಡಿಫಿಕಲ್ಟ್. But by using these type of tools, it is very convenient or it is very easy to express the data and the importance of that data, and any changes over the time also we can express using this line graph. Okay, so ee ರೀತಿಯಾದಂತ ಲೈನ್ ಗ್ರಾಫ್ ನ ನಾವು ಯೂಸ್ ಮಾಡಬಹುದು ಸ್ನೇಹಿತರೆ. And line graph and bar graphs almost both are same. That means that visually they are different, but both can be used to represent the same information. ಇದೇ ಮಾಹಿತಿಯನ್ನ ನಾನೇನು ರೈನ್ ಫಾಲ್ ಆಗ್ತಿದೆ, ಇದೇ ಮಾಹಿತಿಯನ್ನ ಬಾರ್ ಗ್ರಾಫ್ಸ್ ಗಳನ್ನ ಯೂಸ್ ಮಾಡು ಕೂಡ ನಾನು ಏನ್ ಮಾಡಬಹುದು, ರೆಪ್ರೆಸೆಂಟ್ ಮಾಡಬಹುದು. ಅದೇ ಮಾಹಿತಿಯನ್ನ ಲೈನ್ ಗ್ರಾಫ್ ಅಲ್ಲೂ ಕೂಡ ನಾನು ಇಲ್ಲಿ ರೆಪ್ರೆಸೆಂಟ್ ಮಾಡಬಹುದು. ಆದ್ರೆ ಲಾರ್ಜರ್ ವ್ಯಾಲ್ಯೂಸ್ ಗಳಿದ್ರೆ, ಲಾರ್ಜರ್ ವೇರಿಯೇಷನ್ಸ್ ಇದ್ರೆ ಅದನ್ನ ಬಾರ್ ಗ್ರಾಫ್ ಗಳ ಮೂಲಕ ನಾವು ರೆಪ್ರೆಸೆಂಟ್ ಮಾಡ್ತೀವಿ. ಇಫ್ ದೇರ್ ಇಸ್ ಎ ಸ್ಮಾಲ್ ವೇರಿಯೇಷನ್ ಓವರ್ ದ ಟೈಮ್, ದೆನ್ ವಿ ಆರ್ ಗೋಯಿಂಗ್ ಟು ಯೂಸ್ ಲೈನ್ ಗ್ರಾಫ್. ಈ ಡಿಫ್ರೆನ್ಸ್ ಒಂಚೂರು ಗೊತ್ತಿರಲಿ. ಕ್ವಶನ್ಸ್ ನ ಕೇಳುವಾಗ ನಿಮ್ಗೆ ಇದ್ರ ಮೇಲೆ ಕ್ವಶನ್ಸ್ ಬರ್ಬೋದು. ಯಾವಾಗ ಲೈನ್ ಗ್ರಾಫ್ ಯೂಸ್ ಮಾಡಬೇಕು, ಯಾವಾಗ ಬಾರ್ ಗ್ರಾಫ್ ಯೂಸ್ ಮಾಡಬೇಕು ಅಂತಕ್ಕಂಥ ಮಾಹಿತಿ ನಿಮಗೆ ಗೊತ್ತಿರಲಿ ಸ್ನೇಹಿತರೆ. ನೆಕ್ಸ್ಟ್ ವಿ ವಿಲ್ ಸಿ one more diagram that is called as histogram. ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಅಥವಾ ಹೈಯರ್ ಸ್ಟಡೀಸ್ ಮಾಡುವಾಗ ಅಥವಾ ಅನೇಕ ಕಂಪ್ನಿಗಳು ಡೇಟಾ ಡಿಸ್ಟ್ರಿಬ್ಯೂಷನ್ ಅನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಹಿಸ್ಟೋಗ್ರಾಮ್ ಅನ್ನ ಯೂಸ್ ಮಾಡ್ತಾರೆ. ವಾಟ್ ಇಸ್ ದಿಸ್ ಹಿಸ್ಟೋಗ್ರಾಮ್ ಅಂತ ನೋಡಿದ್ರೆ, ದಿಸ್ ಇಸ್ ಆಲ್ಸೋ ಲುಕ್ಸ್ ಲೈಕ್ ಬಾರ್ ಗ್ರಾಫ್. ಇದನ್ನ ನೋಡ್ತಾ ಹೋದ್ರೆ ನಿಮಗೆ ಬಾರ್ ಗ್ರಾಫ್ ತರನೇ ಕಾಣಿಸ್ತಾ ಇದೆ. ಈ ಫಸ್ಟ್ ಚಾರ್ಟ್ ಅಲ್ಲಿ ನಾವು ವಿ ಹ್ಯಾವ್ ಶೋನ್ ದ ಡಿಫರೆನ್ಸ್ ಬಿಟ್ವೀನ್ ದ ಹಿಸ್ಟೋಗ್ರಾಮ್ ವರ್ಸಸ್ ಬಾರ್ ಚಾರ್ಟ್. ನೋಡಿ, ಹಿಸ್ಟೋಗ್ರಾಮ್ಗೂ ಬಾರ್ ಚಾರ್ಟ್ ಏನ್ ಡಿಫರೆನ್ಸ್ ಇದೆ ಅಂತ ಹೇಳಿದ್ರೆ, ಇಲ್ಲಿ ರೆಕ್ಟಾಂಗಲ್ಸ್ ಗಳು
ಜಾಯಿನ್ ಆಗಿದಾವೆ. there is no space between the rectangles in histogram, but in the bar chart there is a space between the histogram. That is one visual difference. But actually what is the histogram ಅಂತ ಹೇಳಿದ್ರೆ, if there is a interval ಅಥವಾ ಕ್ಲಾಸ್ ರೇಂಜಸ್ ಇದಾವೆ ಅಂತ ಆದ್ರೆ, ಆ ಕ್ಲಾಸ್ ರೇಂಜಸ್ಗೆ ಒಂದು ಸ್ವಲ್ಪ ಫ್ರೀಕ್ವೆನ್ಸಿ ಇದೆ ಅಂತ ಆದ್ರೆ, ನೀವು ನೋಡ್ಬೋದು ಇಲ್ಲಿ ಎರಡನೇ ಎಕ್ಸಾಂಪಲ್ ಅಲ್ಲಿ ನಾವು ತೋರಿಸ್ತಾ ಇದ್ದೀವಿ. ಇಂಟರ್ವಲ್ ಅಂತ ಒಂದು ಕಾಲಮ್ ಇದೆ, ಫ್ರೀಕ್ವೆನ್ಸಿ ಅಂತ ಒಂದು ಕಾಲಮ್ ಇದೆ. ಅದನ್ನ ಯಾವ್ದಾದ್ರು ಒಂದು ಏಜ್ ಅಂತ ಅನ್ಕೊಳ್ಳೋಣ. ನಮ್ಮ ಸ್ಕೂಲಲ್ಲಿ ಅಥವಾ ನಮ್ಮ ಕಾಲೇಜಲ್ಲಿ 0 to 5 ಇರ್ತಕ್ಕಂಥವ್ರು 2 ಮೆಂಬರ್ಸ್ ಇದ್ದಾರೆ, 5 to 10 ಅಂತಕ್ಕಂಥವ್ರು 2 ಮೆಂಬರ್ಸ್ ಇದ್ದಾರೆ, ಅಥವಾ 10 to 15 ಅಂತಕ್ಕಂಥ 5 ಮೆಂಬರ್ಸ್ ಇದ್ದಾರೆ. ಇಫ್ ದಿಸ್ ಇಸ್ ದ ಡೇಟಾ ವಿ ಹ್ಯಾವ್ ಕಲೆಕ್ಟೆಡ್ ಅಂತ ಆದ್ರೆ, ಅದನ್ನ ನಾನು ಹಿಸ್ಟೋಗ್ರಾಮ್ ಯೂಸ್ ಮಾಡಿ ಯಾವ ರೀತಿ ರೆಪ್ರೆಸೆಂಟ್ ಮಾಡ್ಬೋದು ಅಂದ್ರೆ, ಈ ಕೆಳಗಡೆ ಕೊಟ್ಟಿದ್ದೀವಿ, ಕೆಳಗಡೆ ನಾನು ಆ ರೆಕ್ಟಾಂಗಲ್ಸ್ ಗಳನ್ನ ಹಾಕ್ತಾ ಹೋಗಿದ್ದೀನಿ. ವಾಟ್ ದ ರೆಕ್ಟಾಂಗಲ್ಸ್ ರೆಪ್ರೆಸೆಂಟ್? ದೇ ರೆಪ್ರೆಸೆಂಟ್ಸ್ ದ ಕ್ಲಾಸ್ ಇಂಟರ್ವಲ್. 0 to 5 ಎಷ್ಟು ಜನ ಇದ್ದಾರೆ, ಆ ಎಕ್ಸ್ ಆಕ್ಸಿಸ್ ಅಲ್ಲಿ ನಾನು 0 to 5 ಗೆ ನಾನು ಒಂದು ರೆಕ್ಟಾಂಗಲ್ ಹಾಕ್ತೀನಿ. What is the height ಅಥವಾ area of the rectangle specifies? That specifies the frequency. ನೋಡಿ ಅಲ್ಲಿ 0 to 5 ಗೆ ಟಚ್ ಆಗಿದೆ ನಮ್ದು ಎಕ್ಸ್ ಆಕ್ಸಿಸ್, ಅದು 2 ಯೂನಿಟ್ ಮೇಲೆ ಹೋಗಿದೆ ರೆಕ್ಟಾಂಗಲ್. ಸೊ ಅದ್ರ ಏರಿಯಾ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತ ಹೇಳಿದ್ರೆ, ದಟ್ ರೆಪ್ರೆಸೆಂಟ್ ದ ಫ್ರೀಕ್ವೆನ್ಸಿ. ನೆಕ್ಸ್ಟ್ ಆಲ್ಸೋ 5 to 10 ಅಂತ ಇದೆ, ದಟ್ 5 to 10 ಆಲ್ಸೋ ಇಟ್ ರೆಪ್ರೆಸೆಂಟ್ಸ್ ದ ಫ್ರೀಕ್ವೆನ್ಸಿ 2. ಓಕೆ, 2 ಮೆಂಬರ್ಸ್ ಗಳಿದ್ದಾರೆ ಅಂತ ತೋರಿಸುತ್ತೆ. ಅದೇ ರೀತಿ 10 to 15 ಎಷ್ಟು ಜನ ಇದ್ದಾರೆ, 5 ಮೆಂಬರ್ಸ್ ಇದ್ದಾರೆ. 15 to 20 ಎಷ್ಟು ಜನ ಇದ್ದಾರೆ, 5 ಮೆಂಬರ್ಸ್ ಇದ್ದಾರೆ. ಈ ರೀತಿ ನಾನು ಎಕ್ಸ್ ಆಕ್ಸಿಸ್ ಅಲ್ಲಿ ರೆಕ್ಟಾಂಗಲ್ ಗಳನ್ನ ಜಾಯಿನ್ ಮಾಡೋದ್ರ ಮೂಲಕ ದೇ ರೆಪ್ರೆಸೆಂಟ್ ದ ಕ್ಲಾಸ್ ಇಂಟರ್ವಲ್ಸ್. ಕ್ಲಾಸ್ ಇಂಟರ್ವಲ್ಸ್ ನ ರೆಪ್ರೆಸೆಂಟ್ ಮಾಡ್ತಾ ಹೋಗ್ತವೆ. ಇಲ್ಲಿ ವೆರಿ ವೆರಿ ಇಂಪಾರ್ಟೆಂಟ್, ದ ಏರಿಯಾ ಆಫ್ ದ ರೆಕ್ಟಾಂಗಲ್ ಸ್ಪೆಸಿಫೈಸ್ ದ ಫ್ರೀಕ್ವೆನ್ಸಿ. ಬಾರ್ ಚಾರ್ಟ್ ಅಲ್ಲಿ ಹೈಟ್ ಆಫ್ ದ ಬಾರ್ಸ್ ರೆಪ್ರೆಸೆಂಟ್ ದ ಫ್ರೀಕ್ವೆನ್ಸಿ. ಅದು ಎಷ್ಟು ಹೈಟ್ ಹೋಗಿದೆ ಅನ್ನೋದ್ರ ಮೇಲೆ ನನಗೆ ಅದ್ರ ಫ್ರೀಕ್ವೆನ್ಸಿ ಗೊತ್ತಾಗ್ತಿತ್ತು. ಬಟ್ ಇಲ್ಲಿ ಏರಿಯಾ, ಲೆಂತ್ ಇಂಟು ಬ್ರೆಡ್ತ್, ಆ ಎರಡನ್ನೂ ನಾನು ಮಲ್ಟಿಪ್ಲೈ ಮಾಡಿದಾಗ ನನಗೆ ಅದ್ರ ಫ್ರೀಕ್ವೆನ್ಸಿ ಗೊತ್ತಾಗುತ್ತೆ. ದಟ್ ಈಸ್ ದ ಡಿಫರೆನ್ಸ್ ಬಿಟ್ವೀನ್ ದ ಬಾರ್ ಗ್ರಾಫ್ ಅಂಡ್ ಹಿಸ್ಟೋಗ್ರಾಮ್. ಸೊ ಬೇಸಿಕಲಿ it is defined as a set of rectangles with bases along with the intervals between class boundaries and with areas proportional to frequencies in the corresponding classes. X axis ಅಲ್ಲಿ intervals represent ಆಗುತ್ತೆ, y axis ಅಲ್ಲಿ ಅಥವಾ rectangle ನ ಏರಿಯಾ ಏನು represent ಮಾಡುತ್ತೆ, frequency ನ represent ಮಾಡುತ್ತೆ. That is called as histogram. So next ನೋಡೋದಾದ್ರೆ, one more plot, very important graph, that is called as box plot. Box plot ಅಂತ ಒಂದು ಗ್ರಾಫ್ ಇದೆ. ತಮಗೆ ಏನಾದರೂ ಶೇರ್ಸ್ ಮೇಲೆ ಇಂಟ್ರೆಸ್ಟ್ ಇದ್ರೆ, ಯಾರಾದರೂ ಶೇರ್ ಮಾರ್ಕೆಟ್ ಅಲ್ಲಿ ಇರ್ತಕ್ಕಂಥ ಒಂದು ಏನಾದರೂ ಗ್ರಾಫ್ಸ್ ಗಳನ್ನ ನೋಡಿದ್ರೆ, ಯೂಶುವಲಿ ಬಾಕ್ಸ್ ಪ್ಲಾಟ್ ನ ತುಂಬಾ ಯೂಸ್ ಮಾಡ್ತಾರೆ ಶೇರ್ ಮಾರ್ಕೆಟ್ ಅಲ್ಲಿ. ಓಕೆ, ಸೊ ಏನಿದು ಬಾಕ್ಸ್ ಪ್ಲಾಟ್ ಅಂತ ನೋಡಿದ್ರೆ, ಇಟ್ ರೆಪ್ರೆಸೆಂಟ್ ದ ಡೇಟಾ ಯೂಸಿಂಗ್ ಕ್ವಾರ್ಟರ್ಸ್, ಕ್ವಾರ್ಟೈಲ್ಸ್ ಅಂತ ಕರಿತೀವಿ. ಈ ಕ್ವಾರ್ಟೈಲ್ಸ್ ಅಲ್ಲಿ ಏನಿರುತ್ತೆ ಅಂತ ಹೇಳಿದ್ರೆ, ಎ ಬಾಕ್ಸ್ ಅಂಡ್ ಎ ವಿಸ್ಕರ್ ಪ್ಲಾಟ್ ಶೋಸ್ ದ 5 ನಂಬರ್ ಸಮ್ಮರಿ ಆಫ್ ದ ಸೆಟ್ ಆಫ್ ಡೇಟಾ. ಇದರಲ್ಲಿ 5 ಸೆಟ್ ಆಫ್ ಡೇಟಾದ್ದು ಎಕ್ಸ್ಪ್ಲನೇಷನ್ ಇದೆ. ಏನದು ಅಂತ ನೋಡಿದ್ರೆ, ಒಂದು ಮಿನಿಮಮ್ ಅಂತ ಇರುತ್ತೆ, ಒಂದು ಕಡೆ ಮಿನಿಮಮ್ ಇರುತ್ತೆ, ಇನ್ನೊಂದು ಕಡೆ Q1 ಅಂತ ಇರುತ್ತೆ ಅಥವಾ ಲೋವರ್ ಕ್ವಾರ್ಟಲ್ ಅಂತ ಕರಿತೀವಿ, ಇನ್ನೊಂದು ಮೀಡಿಯನ್ ಅಂತ ಇರುತ್ತೆ, ಇನ್ನೊಂದು ಅಪ್ಪರ್ ಕ್ವಾರ್ಟೈಲ್ ಅಂತ ಕರಿತೀವಿ, ಇನ್ನೊಂದು ಮ್ಯಾಕ್ಸಿಮಮ್ ಅಂತ ಇರುತ್ತೆ. ಈ 5 ಡೇಟಾ ಪಾಯಿಂಟ್ಸ್ಗಳು ನಿಮಗೆ ಇಲ್ಲಿ ಕಾಣಿಸ್ತಾ ಹೋಗ್ತವೆ ಸ್ನೇಹಿತರೆ. ಸರ್ ಏನ್ ಸರ್ ಇದು ಅಂತ ನೋಡ್ತೀರಾ, ಒಂದು ಎಕ್ಸಾಂಪಲ್ ಕೊಡ್ತೀನಿ. ಇವತ್ತು ಯಾವುದೋ ಒಂದು ಕಂಪ್ನಿ ಶೇರು ಇವತ್ತು ಸ್ಟಾರ್ಟ್ ಆದಾಗ, ಕಂಪ್ನಿ ಶೇರ್ ಅಂದ್ರೆ ಇನ್ಫೋಸಿಸ್ ಅಂತ ಒಂದು ಶೇರ್ ತಗೊಳ್ಳಿ, ಅದು ಸ್ಟಾರ್ಟ್ ಆದಾಗ ಮಿನಿಮಮ್ ವ್ಯಾಲ್ಯೂ ಎಷ್ಟಿತ್ತು? ಓಪನ್ ಆಗ್ಬೇಕಾದ್ರೆ ಮಿನಿಮಮ್ ವ್ಯಾಲ್ಯೂ 100 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ ಇವತ್ತು ಶೇರ್ ಮಾರ್ಕೆಟ್ ಅಲ್ಲಿ ಅಂತ ತಿಳ್ಕೊಳ್ಳಿ. ಅದಾದ್ಮೇಲೆ 100 ರೂಪಾಯಿಂದ ಮಿನಿಮಮ್ ಬಂದ್ಬಿಟ್ಟು ಅದಾದ್ಮೇಲೆ ಏನಾಗಿದೆ ಅಂತ ಹೇಳಿದ್ರೆ, ಸಾರಿ, ಮಿನಿಮಮ್ ಅದರದ್ದು ಮಿನಿಮಮ್ ವ್ಯಾಲ್ಯೂ ಎಷ್ಟು ಹೋಗ್ಬೇಕು? 100 ಹೋಗ್ಬೇಕು. ಮ್ಯಾಕ್ಸಿಮಮ್ ವ್ಯಾಲ್ಯೂ ಎಷ್ಟು ಹೋಗ್ಬೇಕು? 150 ಹೋಗ್ಬೇಕು. ದಿಸ್ ಇಸ್ ದ ರೇಂಜ್. ಮಿನಿಮಮ್ ಎಷ್ಟು ಹೋಗ್ಬೇಕು ಇವತ್ತು, ಮ್ಯಾಕ್ಸಿಮಮ್ ಎಷ್ಟು ಹೋಗ್ಬೇಕು, ಅದನ್ನ ಈ ಮಿನಿಮಮ್ ಮತ್ತೆ ಮ್ಯಾಕ್ಸಿಮಮ್ ರೆಪ್ರೆಸೆಂಟ್ ಮಾಡ್ತವೆ, 100 ಮತ್ತೆ 150 ಅಂತ. ಈ ಲೋವರ್ ಕ್ವಾರ್ಟೈಲ್ ಅಂತ ಹೇಳಿದ್ರೆ ಇವತ್ತು ಇದು ಲೋಯೆಸ್ಟ್ ವ್ಯಾಲ್ಯೂ ಎಷ್ಟು ಬಂದಿದೆ ಅದನ್ನ ರೆಪ್ರೆಸೆಂಟ್ ಮಾಡುತ್ತೆ.
ಲೆಟ್ಸ್ ಸೇ ಫಾರ್ ಎಕ್ಸಾಂಪಲ್ 120 ರೂಪಾಯಿ ಬಂದಿರುತ್ತೆ ಇವತ್ತು, ದಟ್ ಈಸ್ ದ ಲೋಯೆಸ್ಟ್. ಮಿನಿಮಮ್ ಅದು ಅಂತ ಹೇಳಿದ್ರೆ 100 ರೂಪಾಯಿ ಬರ್ಬೋದು, ಬಟ್ ಬಂದಿಲ್ಲ, 120ಕ್ಕೆ ನಿಂತ್ಕೊಂಡಿದೆ. ಅದನ್ನ ಲೋವರ್ ಕ್ವಾರ್ಟೈಲ್ Q1 ರೆಪ್ರೆಸೆಂಟ್ ಮಾಡುತ್ತೆ. ಅಪ್ಪರ್ ಕ್ವಾರ್ಟೈಲ್ ಏನ್ ರೆಪ್ರೆಸೆಂಟ್ ಮಾಡುತ್ತೆ? ಸೊ ಮ್ಯಾಕ್ಸಿಮಮ್ ಎಷ್ಟು ಹತ್ರ ಹೋಗಿದೆ, ಹೈಯೆಸ್ಟ್ ವ್ಯಾಲ್ಯೂ ಎಷ್ಟು ಹೋಗಿದೆ ಇವತ್ತು? 140 ರೂಪಾಯಿಗೆ ಹೋಗಿದೆ ನನ್ನ ಶೇರು. ಮ್ಯಾಕ್ಸಿಮಮ್ 150 ಇದೆ, ಬಟ್ ಇದು ಹೋಗಿರೋದು ಶೇರ್ ಇವತ್ತು ಶೇರಲ್ಲಿ ಹೆಚ್ಚು ಕಡಿಮೆ ಆಗ್ತಾ ಇರುತ್ತೆ ವ್ಯಾಲ್ಯೂಸ್ಗಳು. ಮ್ಯಾಕ್ಸಿಮಮ್ ಇವತ್ತು ಹೋಗಿರೋದು 140, ದಟ್ ಈಸ್ Q3. ಆದರೆ ಅವರೇಜ್ ಮಾಡಿದರೆ ಮೀಡಿಯನ್ ಸಿಗುತ್ತೆ ನಮಗೆ. ಸೊ ದಟ್ ಈಸ್ ಕಾಲ್ಡ್ ಆಸ್ ಅವರೇಜ್ ವ್ಯಾಲ್ಯೂ ಎಷ್ಟಿದೆ ಅದರದ್ದು, ಎಲ್ಲೋ ಒಂದು ಹತ್ರ 130 ರೂಪಾಯಿ ಇರುತ್ತೆ. ಸೊ 120 ಲೋವರು, 140 ಹೈಯರ್ ಇದೆ ಅಂತ ಹೇಳಿದ್ರೆ ಅದ್ರದ್ದು ಅವರೇಜ್ 120 ಇರುತ್ತೆ. ಈ ರೀತಿ ಡೇಟಾನ ರೆಪ್ರೆಸೆಂಟ್ ಮಾಡೋದಕ್ಕೆ ಬಾಕ್ಸ್ ಪ್ಲಾಟ್ನ ಯೂಸ್ ಮಾಡ್ತೀವಿ. ಎ ಬಾಕ್ಸ್ ಅಂಡ್ ಎ ವಿಸ್ಕರ್ ಪ್ಲಾಟ್ ಶೋಸ್ 5 number summary of a set of data. Those 5 numbers are minimum, lower quartile, and median, upper quartile, and maximum. So this is called as box plot. So next, the last tool na nodana. ವಿಜುವಲ್ ರೆಪ್ರೆಸೆಂಟೇಷನ್ ನಲ್ಲಿ ಲಾಸ್ಟ್ ಚಾರ್ಟ್ ಯಾವುದನ್ನ ನೋಡೋದು ಅಂತ ಹೇಳಿದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಇದೆ. ಅನೇಕ ಚಾರ್ಟ್ಸ್ಗಳಿದ್ದಾವೆ, ಗ್ರಾಫ್ಸ್ಗಳಿದ್ದಾವೆ. ಅದರಲ್ಲಿ ನಾವು ಕೆಲವನ್ನ ಡಿಸ್ಕಸ್ ಮಾಡ್ತಾ ಇದ್ದೀವಿ, ನಿಮ್ಮ ಸಿಲೆಬಸ್ಸಿಗೆ ಕೊಟ್ಟಿರ್ತಕ್ಕಂಥ ಕೆಲವು ಗ್ರಾಫ್ಗಳನ್ನ. ಅದರಲ್ಲಿ ಇನ್ನೊಂದು ಲಾಸ್ಟ್ ನೋಡೋದಾದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಇದೆ. ವಾಟ್ ಈಸ್ ದಿಸ್ ಫ್ರೀಕ್ವೆನ್ಸಿ ಪಾಲಿಗಾನ್? ಈ ಚಿತ್ರ ನೋಡ್ತಾ ಇದ್ರೆ ನಿಮ್ಗೆ ಏನ್ ಗೊತ್ತಾಗುತ್ತೆ? ಒಂದ್ಸಲ ನೀವೇ ನೋಡಿ. ಎಕ್ಸ್ ಆಕ್ಸಿಸ್ ಅಲ್ಲಿ ಹೈಟ್ ಅಂತ ಇದೆ, ಹೈಟ್ ಇನ್ ಸೆಂಟಿಮೀಟರ್ಸ್. ಆ ವ್ಯಾಲ್ಯೂಸ್ಗಳು ನೋಡ್ತಾ ಇದ್ರೆ 135, 140, 145 ಅಂತ ಇದಾವೆ, ದಟ್ ಈಸ್ ಹೈಟ್ ಇನ್ ಸೆಂಟಿಮೀಟರ್. ವೈ ಆಕ್ಸಿಸ್ ನ ನೋಡ್ತಾ ಇದ್ರೆ ನೀವು ನಂಬರ್ ಆಫ್ ಸ್ಟೂಡೆಂಟ್ಸ್ ಅಂತ ಇದೆ, 20, 40, 60 ಅಂತ ಇದೆ. ಸೊ ಹಾಗಾದ್ರೆ ನಾವು ಫಸ್ಟ್ ಸ್ಲೈಡ್ ಅಲ್ಲಿ ಒಂದು ಡೇಟಾನ ನೋಡಿದ್ವಿ, ಸೆಕೆಂಡ್ ಸ್ಲೈಡ್ ಅಲ್ಲಿ ಒಂದು ಶಾಲೆಯಲ್ಲಿರ್ತಕ್ಕಂಥ ಮಕ್ಕಳನ್ನೆಲ್ಲ ಹೈಟ್ ನ ಚೆಕ್ ಮಾಡಿದ್ದಾರೆ. ಅದರಲ್ಲಿ 135 to 145 ಇರ್ತಕ್ಕಂಥ ಕೆಲವು ಸ್ಟೂಡೆಂಟ್ಸ್ಗಳಿದ್ದಾರೆ, 140 to 150 ಇರ್ತಕ್ಕಂಥ ಕೆಲವು ಸ್ಟೂಡೆಂಟ್ಸ್ಗಳಿದ್ದಾರೆ, 150 ಸೆಂಟಿಮೀಟರ್ಸ್ ಟು 160 ಸೆಂಟಿಮೀಟರ್ ಇರ್ತಕ್ಕಂಥ ಕೆಲವು ಸ್ಟೂಡೆಂಟ್ಸ್ಗಳಿದ್ದಾವೆ. ಆ ಡೇಟಾನ ರೆಕಾರ್ಡ್ ಮಾಡಿಕೊಂಡು ಅದನ್ನ ವಿಜುವಲಿ ತೋರಿಸೋದಾದ್ರೆ ಈ ರೀತಿ ಫ್ರೀಕ್ವೆನ್ಸಿ ಟೇಬಲ್ನ ತೋರಿಸ್ಬೋದು. ಇದು ನೋಡಿದ ತಕ್ಷಣ ನಮಗೆ ಗೊತ್ತಾಗುತ್ತೆ 150 to 160 ಹೈಟ್ ಅಲ್ಲಿ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳ ಸಂಖ್ಯೆ ಜಾಸ್ತಿ ಇದೆ. ಎಷ್ಟಿದೆ ಅದು? 160 ಮೆಂಬರ್ಸ್ ಇದ್ದಾರೆ ನಮ್ಮ ಕ್ಲಾಸಲ್ಲಿ ಅಂತ, ಅಥವಾ ನಮ್ಮ ಸ್ಕೂಲಲ್ಲಿ ಅಂತ. ಸೆಕೆಂಡ್ ಹೈಯೆಸ್ಟ್ ಎಷ್ಟಿದ್ದಾರೆ, ಎಷ್ಟು ಹೈಟ್ ಇದೆ? 160 to 170 ಹೈಟ್ ಇರ್ತಕ್ಕಂಥ ಸ್ಟೂಡೆಂಟ್ಸ್ಗಳು ಅರೌಂಡ್ 130, 35 ಅಷ್ಟಿದ್ದಾರೆ. ಅದರದ್ದು ಹೈಟ್ ನ ನೋಡ್ತಾ ಇದ್ರೆ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ಇಷ್ಟು ಈ ಬಾರ್ಸ್ಗಳ ಮೂಲಕ ನಾವು ರೆಪ್ರೆಸೆಂಟ್ ಮಾಡಿದೀವಿ. ಅದಲ್ದೇನೆ ಇಲ್ಲಿ ಒಂದು ಲೈನ್ ಕೂಡ ಹಾಕಿದೀವಿ. ಲೈನ್ ಅಂತ ಹೇಳಿದ್ರೆ ಆ ಬಾರ್ಸ್ಗಳ ಮಿಡ್ಲಿಗೆ ನಾನು ಒಂದು ಪಾಯಿಂಟ್ ನ ಇಡ್ತಾ ಹೋಗಿ ಅದನ್ನ ಲೈನ್ ಇಂದ ಜಾಯಿನ್ ಮಾಡ್ತಾ ಹೋದ್ರೆ ದಟ್ ಈಸ್ ಕಾಲ್ಡ್ ಆಸ್ ಫ್ರೀಕ್ವೆನ್ಸಿ ಪಾಲಿಗಾನ್. ದ ಫ್ರೀಕ್ವೆನ್ಸೀಸ್ ವಿಲ್ ಬಿ ರೆಪ್ರೆಸೆಂಟೆಡ್ ಬೈ ದಟ್ ಲೈನ್. ಓಕೆ, ಸೊ ಈ ಬಾರ್ ಗ್ರಾಫ್ ಮತ್ತೆ ಲೈನ್ ಗ್ರಾಫ್ ಎರಡೂ ಮಿಕ್ಸ್ ಆಗಿ ನಾವು ಒಂದು ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಒಂದು ಡ್ರಾ ಮಾಡಿದೀವಿ. ಪಾಲಿಗಾನ್ ಮೀನ್ಸ್ ಯು ನೋ ದಟ್ ದೇರ್ ಆರ್ ಮಲ್ಟಿಪಲ್ ಎಡ್ಜಸ್. ಓಕೆ, ಸೊ ಮಲ್ಟಿಪಲ್ ಎಡ್ಜಸ್ ಇರ್ತಕ್ಕಂಥ ಒಂದು ಇದ್ರಲ್ಲಿ ನೋಡೋದಾದ್ರೆ ನಮಗೆ ಎಷ್ಟು ABCDEF ಪಾಯಿಂಟ್ಸ್ಗಳಿದಾವೆ. ಇದನ್ನ ನೀವು ಡ್ರಾ ಮಾಡಿದಾಗ ಒಂದು ಪಾಲಿಗಾನ್ ಶೇಪ್ ನಮಗೆ ಕಾಣಿಸುತ್ತೆ. ಅದಕ್ಕೆ ಇದನ್ನ ಏನಂತ ಕರಿತೀವಿ? ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತ ಕರಿತೀವಿ. ಸೊ ಎ ಫ್ರೀಕ್ವೆನ್ಸಿ ಪಾಲಿಗಾನ್ ಈಸ್ ಆಲ್ಮೋಸ್ಟ್ ಐಡೆಂಟಿಕಲ್ ಟು ಹಿಸ್ಟೋಗ್ರಾಮ್ which is used to compare set of data or to display a cumulative frequency distribution. ಅಂದ್ರೆ ನೋಡಿ, ನಾವೇನಾದ್ರೂ ಡೇಟಾನ ಕಂಪೇರ್ ಮಾಡಬೇಕು ಅಂದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ನ ಯೂಸ್ ಮಾಡ್ತೀವಿ. ದಿಸ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಫ್ರೀಕ್ವೆನ್ಸಿ ಪಾಲಿಗಾನ್ ಯಾವಾಗ ಯೂಸ್ ಮಾಡಬೇಕು? ಒಂದು ಕ್ಲಾಸಿಗೂ ಇನ್ನೊಂದು ಕ್ಲಾಸಿಗೂ ಕಂಪ್ಯಾರಿಸನ್ ಮಾಡಬೇಕು ಅಂದ್ರೆ ಫ್ರೀಕ್ವೆನ್ಸಿ ಪಾಲಿಗಾನ್ ಯೂಸ್ ಮಾಡ್ತೀವಿ. ಈವನ್ ಇನ್ ಹಿಸ್ಟೋಗ್ರಾಮ್ ಆಲ್ಸೋ ವಿ ಆರ್ ಗೋಯಿಂಗ್ ಟು ಕಂಪೇರ್ ದ ಕ್ಲಾಸಸ್. ಅದರಲ್ಲೂ ಕೂಡ ಕಂಪ್ಯಾರಿಸನ್ ಮಾಡ್ಬೋದು, ಇದರಲ್ಲೂ ಕೂಡ ಕಂಪ್ಯಾರಿಸನ್ ಮಾಡ್ಬೋದು. ಇಲ್ಲಿ ಇನ್ನೊಂದು ಅಡಿಷನಲ್ ಏನಿರುತ್ತೆ ಅಂತ ಹೇಳಿದ್ರೆ ಇದು ಲೈನ್ ಗ್ರಾಫ್ ಅನ್ನ ಯೂಸ್ ಮಾಡುತ್ತೆ ಟು ರೆಪ್ರೆಸೆಂಟ್ ದ ಕ್ವಾಂಟಿಟೇಟಿವ್ ಡೇಟಾ. ಯೂಶಲಿ ಕ್ವಾಂಟಿಟೇಟಿವ್ ಡೇಟಾನ ಮೆಷರ್ ಮಾಡೋದಕ್ಕೆ ಇದನ್ನ ಯೂಸ್ ಮಾಡ್ತೀವಿ. ಸೊ ಕೆಟಗರಿಕಲ್ ಡೇಟಾ ಅಲ್ಲ, ಯಾವುದೋ ಒಂದು ಮೇಲು ಫಿಮೇಲು ಅಥವಾ ಜನವರಿ, ಫೆಬ್ರವರಿ, ಮಾರ್ಚ್ ಈ ತರದ ಡೇಟಾಗೆ ಯೂಸ್ ಮಾಡಲ್ಲ. ಯೂಶಲಿ ನಾವು ಕ್ವಾಂಟಿಟೇಟಿವ್ ಡೇಟಾನ ರೆಪ್ರೆಸೆಂಟ್ ಮಾಡಲಿಕ್ಕೆ ಈ ಫ್ರೀಕ್ವೆನ್ಸಿ ಪಾಲಿಗಾನ್ ಅನ್ನ ಯೂಸ್ ಮಾಡ್ತೀವಿ ಅಂತ. ಸೊ ಇಷ್ಟು ನಾವೇನೆಲ್ಲ ಕಲ್ತ್ವಿ? ಬಾರ್ ಗ್ರಾಫ್,
ಪೈ ಚಾರ್ಟ್ ಅಂಡ್ ಲೈನ್ ಗ್ರಾಫ್, ಹಿಸ್ಟೋಗ್ರಾಮ್ ಅಂಡ್ ಫ್ರೀಕ್ವೆನ್ಸಿ ಪಾಲಿಗಾನ್ ಅಂತಕ್ಕಂಥ ಈ ಎಲ್ಲ ಚಾರ್ಟ್ಸ್ಗಳನ್ನ ಯೂಸ್ ಮಾಡಿ ನೀವು ಯಾವ್ಯಾವ ಡೇಟಾನ ಕಲೆಕ್ಟ್ ಮಾಡಿರ್ತೀರೋ ಅದನ್ನ ನೀವು ರೆಪ್ರೆಸೆಂಟ್ ಮಾಡ್ಬೋದು. ಸೊ ದಟ್ ದ ವೀವರ್ಸ್ ಕ್ಯಾನ್ ಅಂಡರ್ಸ್ಟ್ಯಾಂಡ್ ದ ಡೇಟಾ ವೆರಿ ಬೆಟರ್ ವೇ. ದಟ್ ಈಸ್ ದ importance of this visual representation or these charts, right? ಸೊ ಇಷ್ಟು ನಾವು ಈ 2ನೇ ಚಾಪ್ಟರ್ ಬೇಕಾದಂಥ ಕಾನ್ಸೆಪ್ಟ್ಸ್ಗಳು. ಇಷ್ಟು ಕಾನ್ಸೆಪ್ಟ್ಸ್ನ ತಿಳ್ಕೊಂಡ್ರೆ ಸ್ನೇಹಿತರೆ ನಿಮಗೆ ಡೆಫಿನೆಟ್ ಆಗಿ 6 ಮಾರ್ಕ್ಸ್ ಬರುತ್ತೆ. ಹಾಗಾದ್ರೆ ಯಾವ ರೀತಿ ಕ್ವಶನ್ಸ್ ಅನ್ನ ಕೇಳ್ತಾನೆ ಅಂತ ನೋಡೋದಾದ್ರೆ, ಸೊ ವಿ ವಿಲ್ ಸಿ ದ ಅಸೆಸ್ಮೆಂಟ್. ಓಕೆ, Unit-2 ದಲ್ಲಿ ಬರ್ತಕ್ಕಂಥ ಕ್ವಶನ್ಸ್ಗಳ ಒಂದು ಅಸೆಸ್ಮೆಂಟ್ನ ನೋಡೋಣ. MCQ ಕ್ವಶನ್ಸ್ಗಳು ಯಾವ ರೀತಿ ಇದಾವೆ ಅಂತ ನೋಡೋಣ. ಈ MCQಸ್ನ ನೋಡಿದ್ರೆ ನಿಮಗೆ ಡೆಫಿನೆಟ್ ಆಗಿ ಈಗ ನಾವು ಇಲ್ಲಿ ತನಕ ಡಿಸ್ಕಸ್ ಮಾಡಿರುವಂಥ ಕಾನ್ಸೆಪ್ಟ್ಸ್ಗಳು ಅರ್ಥ ಆಗ್ತವೆ. ಯಾರೂ ಕೂಡ ಸ್ಟಾಪ್ ಮಾಡದೆ ಇದನ್ನು ಫುಲ್ ವಿಡಿಯೋ ನೋಡಿ, ಅಲ್ಲಿಗೆ ನಿಮಗೆ ಈ ಚಾಪ್ಟರ್ ಪರ್ಫೆಕ್ಟ್ ಆಗುತ್ತೆ. ಯಾಕೆ MCQಗಳನ್ನು ಈ ವಿಡಿಯೋದಲ್ಲಿ ನೋಡಬೇಕು ಅಂದರೆ, ನಾವು MCQಗಳಿಗೆ ಆನ್ಸರ್ಸ್ನ ಅಷ್ಟೇ ಅಲ್ಲದೆ ಅದರ ಎಕ್ಸ್ಪ್ಲನೇಷನ್ನ ಹೇಳ್ತಾ ಹೋಗ್ತೀವಿ. ಆವಾಗ ನಿಮಗೆ ಕಾನ್ಸೆಪ್ಟ್ಸ್ ಅರ್ಥ ಆಗುತ್ತೆ. ನೀವು ಯಾವುದೋ ನೋಟ್ಸಲ್ಲಿ MCQನ ಓದಿದ್ರೆ ಅಲ್ಲಿ ಎಕ್ಸ್ಪ್ಲನೇಷನ್ ಇರಲ್ಲ, ಆನ್ಸರ್ಸ್ ಮಾತ್ರ ಇರುತ್ತೆ. ಬಟ್ ನಾವು ಈ ವಿಡಿಯೋದಲ್ಲಿ ನಿಮಗೆ ಅದರದ್ದು ಎಕ್ಸ್ಪ್ಲನೇಷನ್ ಕೂಡ ಹೇಳ್ತಾ ಹೋಗ್ತೀವಿ ಸ್ನೇಹಿತರೆ. ಹಾಗಾದರೆ ಬನ್ನಿ ಫಸ್ಟ್ ಕ್ವಶನ್ ಅನ್ನು ನೋಡೋಣ. ವಾಟ್ ಈಸ್ ಡೇಟಾ ಟ್ಯಾಬ್ಯುಲೇಷನ್? Option A, organizing data into rows and columns. Option B, summarizing data using charts and graphs. Option C, calculating the average of a data set. Option D, identifying the outliers in a data set. ಯಾವ ಆನ್ಸರ್ಸ್ ಕರೆಕ್ಟ್ ಅಂತೀರಾ? ಡೇಟಾ ಟ್ಯಾಬ್ಯುಲೇಷನ್ ಅಂದ್ರೆ ಏನು ನಾವು ಡಿಸ್ಕಸ್ ಮಾಡಿದೀವಿ. ಡೇಟಾ ಟ್ಯಾಬ್ಯುಲೇಷನ್ ಮೀನ್ಸ್ ಅರೇಂಜಿಂಗ್ ದ ಡೇಟಾ ಇನ್ ರೋಸ್ ಅಂಡ್ ಕಾಲಮ್ಸ್. ಆಪ್ಷನ್ ಎ ಈಸ್ ಕರೆಕ್ಟ್ ಆನ್ಸರ್. ಸೆಕೆಂಡ್ ಕ್ವಶನ್ ನೋಡೋದಾದ್ರೆ, ವಾಟ್ ಡಸ್ ಫ್ರೀಕ್ವೆನ್ಸಿ ರೆಫರ್ಸ್ ಟು ಇನ್ ಸ್ಟ್ಯಾಟಿಸ್ಟಿಕ್ಸ್? ಸ್ಟ್ಯಾಟಿಸ್ಟಿಕ್ಸ್ ಅಲ್ಲಿ ಫ್ರೀಕ್ವೆನ್ಸಿ ಅಂದ್ರೆ ಏನು? ಆಪ್ಷನ್ ಎ, ದ ನಂಬರ್ ಆಫ್ ಟೈಮ್ಸ್ ಆನ್ ಈವೆಂಟ್ ಅಕ್ಕರ್ಸ್ ಇನ್ ಎ ಡೇಟಾ ಸೆಟ್, ದ ರೇಂಜ್ ಆಫ್ ವ್ಯಾಲ್ಯೂಸ್ ಇನ್ ಎ ಡೇಟಾ ಸೆಟ್, ದ ಅವರೇಜ್ ಆಫ್ ಡೇಟಾ ಸೆಟ್, ದ ಸ್ಪ್ರೆಡ್ ಆಫ್ ಡೇಟಾ ಇನ್ ಎ ಡೇಟಾ ಸೆಟ್. ಈ ರೀತಿ 4 ಆಪ್ಷನ್ ಅನ್ನ ಕೊಟ್ಟಿದ್ದಾರೆ. ದೆನ್ ಈಗ ನೀವು ಸ್ವಲ್ಪ ನೆನಪು ಮಾಡ್ಕೊಳ್ಳಿ, ಫ್ರೀಕ್ವೆನ್ಸಿ ಅಂದ್ರೆ ಏನು? ಫ್ರೀಕ್ವೆನ್ಸಿ ಇಸ್ ದ ನಂಬರ್ ಆಫ್ ರಿಪಿಟೇಷನ್ಸ್, ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಂತ ಹೇಳಿದ್ವಿ. ಸೊ ದ ಆನ್ಸರ್ ಎ ಈಸ್ ಕರೆಕ್ಟ್. ದ ನಂಬರ್ ಆಫ್ ಟೈಮ್ಸ್ ಆನ್ ಈವೆಂಟ್ ಅಕ್ಕರ್ಸ್ ಇನ್ ಎ ಡೇಟಾ ಸೆಟ್. ಒಂದು ಡೇಟಾ ಸೆಟ್ ಅಲ್ಲಿ ಪದೇ ಪದೇ ರಿಪೀಟ್ ಆಗಿರ್ತಕ್ಕಂಥ ಈವೆಂಟ್ ಏನಂತ ಕರಿತೀವಿ? ಫ್ರೀಕ್ವೆನ್ಸಿ ಅಂತ ಕರಿತೀವಿ ಸ್ನೇಹಿತರೆ. 3ನೇ ಕ್ವಶನ್ ನೋಡೋದಾದ್ರೆ, ವಾಟ್ ಈಸ್ ಎ ಫ್ರೀಕ್ವೆನ್ಸಿ ಕ್ಲಾಸ್? ಆಪ್ಷನ್ ಎ, a group of values in a data set with similar characteristics, the highest occurring value in the data set, the midpoint of a frequency distribution, the total number of values in a data set. ನೋಡಿ ನೆನಪು ಮಾಡ್ಕೊಳ್ಳಿ, ಯಾವುದು ಫ್ರೀಕ್ವೆನ್ಸಿ ಕ್ಲಾಸ್ನ ರೆಪ್ರೆಸೆಂಟ್ ಮಾಡುತ್ತೆ. ಫ್ರೀಕ್ವೆನ್ಸಿ ಕ್ಲಾಸ್ ಅಂದ್ರೆ ರೇಂಜ್ ಅಂತ ಹೇಳಿದ್ದೆ. ಇಲ್ಲಿಂದ ಇಲ್ಲಿ ತನಕ ಇರ್ತಕ್ಕಂಥ ರೇಂಜ್ ಎಷ್ಟು ಸಲ ಆಗಿದೆ, ರಿಪಿಟೇಷನ್ ಆಗಿದೆ ಅಂತಕ್ಕಂಥದ್ದು ಫ್ರೀಕ್ವೆನ್ಸಿ ಕ್ಲಾಸ್. ಅದಕ್ಕೆ ಕರೆಕ್ಟ್ ಆದಂತ ಆನ್ಸರ್ ಏನು ಅಂದ್ರೆ, ದ ಗ್ರೂಪ್ ಆಫ್ ವ್ಯಾಲ್ಯೂಸ್ ಇನ್ ಎ ಡೇಟಾ ಸೆಟ್ ವಿತ್ ಸಿಮಿಲರ್ ಕ್ಯಾರೆಕ್ಟರಿಸ್ಟಿಕ್ಸ್. ದಟ್ ಈಸ್ ದ ಕರೆಕ್ಟ್ ಆನ್ಸರ್. 4th ಕ್ವಶನ್ ನೋಡೋದಾದ್ರೆ, ವಾಟ್ ಡಸ್ ದ ಮೀನ್ ರೆಪ್ರೆಸೆಂಟ್ ಇನ್ ಸ್ಟ್ಯಾಟಿಸ್ಟಿಕ್ಸ್? ಮೀನ್, ಮೀಡಿಯನ್, ಅವರೇಜ್ ಅಂತಕ್ಕಂಥ ವರ್ಡ್ಸ್ಗಳನ್ನ ಕೇಳಿದಿರಾ ಅನ್ಕೊಳ್ತೀನಿ. ಸೊ ಮೀನ್ ಅಂದ್ರೆ ಏನು, ಮೀಡಿಯನ್ ಅಂದ್ರೆ ಏನು, ಅವರೇಜ್ ಅಂದ್ರೆ ಏನು ಅಂತಕ್ಕಂಥದ್ದು ಇಂಪಾರ್ಟೆಂಟ್ ಥಿಂಗ್. ಅದ್ರ ಮೇಲೆ ಕ್ವಶನ್ಸ್ ನ ಕೊಡಬಹುದು. ಇದರಲ್ಲಿ ಆಪ್ಷನ್ಸ್ ನೋಡೋದಾದ್ರೆ, ದ ಮೋಸ್ಟ್ ಫ್ರೀಕ್ವೆಂಟ್ಲಿ ಅಕ್ಕರಿಂಗ್ ವ್ಯಾಲ್ಯೂ ಇನ್ ಎ ಡೇಟಾ ಸೆಟ್, ತುಂಬಾ ಟೈಮ್ ಬಂದಿರತಕ್ಕಂಥ ವ್ಯಾಲ್ಯೂಗೆ ನಾವು ಮೀನ್ ಅಂತ ಕರಿತೀವ. ದ ಮಿಡಲ್ ವ್ಯಾಲ್ಯೂ ಇನ್ ಎ ಡೇಟಾ ಸೆಟ್, ಈಗ ರೇಂಜ್ ಆಫ್ ವ್ಯಾಲ್ಯೂಸ್ ಇರ್ತವೆ, ಅದರಲ್ಲಿ ಮಿಡ್ಲ್ ವ್ಯಾಲ್ಯೂನ ನಾನು ಮೀನ್ ಅಂತ ಕರಿತೀನಿ. ದ ಅವರೇಜ್ ವ್ಯಾಲ್ಯೂ ಆಫ್ ದ ಡೇಟಾ ಸೆಟ್ ಅಂಡ್ ದ ಸ್ಪ್ರೆಡ್ ಆಫ್ ಡೇಟಾ ಇನ್ ಎ ಡೇಟಾ ಸೆಟ್. ದ ಕರೆಕ್ಟ್ ಆನ್ಸರ್ ಈಸ್ ಮೀನ್ ರೆಪ್ರೆಸೆಂಟ್ ದ ಅವರೇಜ್ ವ್ಯಾಲ್ಯೂ ಆಫ್ ದ ಡೇಟಾ ಸೆಟ್. ಆ ಎಲ್ಲ ವ್ಯಾಲ್ಯೂಸ್ಗಳನ್ನ ಆ್ಯಡ್ ಮಾಡಿ ಆ ನಂಬರ್ ಆಫ್ ವ್ಯಾಲ್ಯೂಸ್ಗಳಿಂದ ಡಿವೈಡ್ ಮಾಡಿದಾಗ ಬರುತ್ತಲ್ಲ, ಅದನ್ನ ಮೀನ್ ಅಥವಾ ಅವರೇಜ್ ಅಂತ ಕರಿತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಕ್ವಶನ್, which of the following summarizes categorical data by displaying the number of occurrences for each category? Which of the following summarizes categorical data by displaying the number of occurrences for each category? ನೋಡಿ, ಯಾವುದೋ ಒಂದು ಫ್ರೀಕ್ವೆನ್ಸಿಗಳಿದಾವೆ ಅಥವಾ ಒಂದು ಕೆಟಗರೀಸ್ ಆಫ್ ಡೇಟಾ ಇದೆ.
ಆ ಕೆಟಗರಿ ಅಥವಾ ಕ್ಲಾಸ್ ಆಫ್ ಡೇಟಾ ಎಷ್ಟು ಟೈಮ್ ರಿಪೀಟ್ ಆಗಿದೆ ಅದನ್ನ ರೆಪ್ರೆಸೆಂಟ್ ಮಾಡ್ತಕ್ಕಂಥ ಒಂದು ಸಮ್ಮರಿ ಏನಂತ ಕರಿತೀವಿ? ಹಿಸ್ಟೋಗ್ರಾಮ, ಸ್ಕ್ಯಾಟರ್ ಪ್ಲಾಟ್, ಫ್ರೀಕ್ವೆನ್ಸಿ ಟೇಬಲ್, ಬಾಕ್ಸ್ ಪ್ಲಾಟ್ ಅಂತ ಕೊಟ್ಟಿದ್ದಾರೆ. ಡೆಫಿನೆಟ್ಲಿ ಫ್ರೀಕ್ವೆನ್ಸಿ ಟೇಬಲ್ ಅಲ್ಲಿ ಏನಿರುತ್ತೆ, ಒಂದು ರೋದಲ್ಲಿ ನಿಮಗೆ ಅಥವಾ ಒಂದು ಕಾಲಮ್ ಅಲ್ಲಿ ನಿಮಗೆ ಏನಿರುತ್ತೆ, ಕ್ಲಾಸ್ ರೆಪ್ರೆಸೆಂಟ್ ಆಗಿರುತ್ತೆ, ಇನ್ನೊಂದು ಕಾಲಮ್ ಅಲ್ಲಿ ಅದರ ಫ್ರೀಕ್ವೆನ್ಸಿ represent ಆಗಿರುತ್ತೆ. So that's why frequency table is the correct answer. Sixth question ಅನ್ನು ನೋಡೋದಾದ್ರೆ, in a frequency table the total of all frequencies must be equal to. In a frequency table the total of all frequencies must be equal to the number of categories, the range of data, the mean of the data, the total number of observations. ಫ್ರೀಕ್ವೆನ್ಸಿ ಅಂದ್ರೆ ಏನು, ಯಾವ್ಯಾವ ಕೆಟಗರಿ ಎಷ್ಟು ಸಲ ರಿಪೀಟ್ ಆಗಿದೆ ಅಂತ ಅದನ್ನೆಲ್ಲ ಆಡ್ ಮಾಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಅಥವಾ ಟೋಟಲ್ ನಂಬರ್ ಆಫ್ ಈವೆಂಟ್ಸ್ ಸಿಗುತ್ತೆ ನಿಮಗೆ. ಸೊ ಎಕ್ಸಾಂಪಲ್, ನಮ್ಮ ಕ್ಲಾಸ್ ಅಲ್ಲಿ ಮೇಲ್ ಸ್ಟೂಡೆಂಟ್ಸ್ 20 ಇದ್ದಾರೆ, ಫಿಮೇಲ್ ಸ್ಟೂಡೆಂಟ್ಸ್ 30 ಇದ್ದಾರೆ ಅಂತಾದ್ರೆ ಇಲ್ಲಿ ಮೇಲ್ ಅನ್ನೋದು ಒಂದು ಕೆಟಗರಿ, ಫಿಮೇಲ್ ಅನ್ನೋದು ಒಂದು ಕೆಟಗರಿ. ಅದ್ರ ಮೇಲ್ ಫ್ರೀಕ್ವೆನ್ಸಿ ಎಷ್ಟು 20, ಫಿಮೇಲ್ ಫ್ರೀಕ್ವೆನ್ಸಿ ಎಷ್ಟು 30. ಈ 20 ಮತ್ತೆ 30 ನ ಕೂಡಿದ್ರೆ ನಮ್ಗೆ ಏನ್ ಸಿಗುತ್ತೆ, ಟೋಟಲ್ ನಂಬರ್ ಆಫ್ ಸ್ಟೂಡೆಂಟ್ಸ್ ಸಿಗ್ತಾರೆ ಅಥವಾ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಸಿಗುತ್ತೆ. ಸೊ ದಟ್ಸ್ ವೈ ದ ಆಪ್ಷನ್ ಡಿ ಈಸ್ ಕರೆಕ್ಟ್ ಆನ್ಸರ್. The relative frequency for a category in a relative frequency table is calculated by dividing the category frequency by. ನಿಮಗೆ ಗೊತ್ತಿರಲಿ ರಿಲೇಟಿವ್ ಫ್ರೀಕ್ವೆನ್ಸಿ ಅಂದ್ರೆ ಏನು ಅಂತ. ವಾಟ್ ಈಸ್ ರಿಲೇಟಿವ್ ಫ್ರೀಕ್ವೆನ್ಸಿ? ಫ್ರೀಕ್ವೆನ್ಸಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಅಂತ ಹೇಳಿದ್ವಿ. ಸೊ ಫ್ರೀಕ್ವೆನ್ಸಿ ಆಫ್ ದ ಕೆಟಗರಿ ಡಿವೈಡೆಡ್ ಬೈ ಟೋಟಲ್ ನಂಬರ್ ಆಫ್ ಫ್ರೀಕ್ವೆನ್ಸಿ ಅಂತ. ಅದನ್ನ ನೆನ್ಪಿಟ್ಕೊಂಡು ಈಗ ಆಪ್ಷನ್ಸ್ ನ ನೋಡ್ತಾ ಬನ್ನಿ. ದ ಟೋಟಲ್ ನಂಬರ್ ಆಫ್ ಕೆಟಗರೀಸ್, the maximum frequency, the total number of observations. So denominator ಅಲ್ಲಿ ಏನು ಬರುತ್ತೆ ನಮ್ಮ ಫಾರ್ಮುಲಾದಲ್ಲಿ, ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್ ಬರುತ್ತೆ. ದಟ್ಸ್ ವೈ ದ ಆಪ್ಷನ್ ಸಿ ಈಸ್ ಕರೆಕ್ಟ್ ಆನ್ಸರ್. ಆಪ್ಷನ್ ಡಿ ದಲ್ಲಿ ದ ಮೋಡ್ ಆಫ್ ಡೇಟಾ ಅಂತ ಇದೆ, ದಟ್ ಇಸ್ ನಾಟ್ ದ ಆನ್ಸರ್. ಸೊ ಆಪ್ಷನ್ ಸಿ, ದ ಟೋಟಲ್ ನಂಬರ್ ಆಫ್ ಅಬ್ಸರ್ವೇಷನ್ಸ್. ನೆಕ್ಸ್ಟ್ ಕ್ವಶನ್ಸ್ ನೋಡೋದಾದ್ರೆ, which type of graph is best suited to display the distribution of a single continuous variable? ನೋಡಿ ಇಲ್ಲಿ ವರ್ಡ್ಸ್ ಗಳು ಯಾವ ರೀತಿ ಕೊಟ್ಟಿದ್ದಾನೆ ಅಂತ. ಸಿಂಗಲ್ ಕಂಟಿನ್ಯೂಯಸ್ ವೇರಿಯಬಲ್ ಇದ್ರೆ, ಯಾವುದೋ ಒಂದೇ ವೇರಿಯಬಲ್ ಇದೆ, ಅದನ್ನ ನಾನು ರೆಪ್ರೆಸೆಂಟ್ ಮಾಡಬೇಕು. ಅದನ್ನ ರೆಪ್ರೆಸೆಂಟ್ ಮಾಡೋದಕ್ಕೆ ಕಂಟಿನ್ಯೂಯಸ್ ವೇರಿಯಬಲ್ ಇದೆ. ಸೊ ಅದನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯಾವ ಗ್ರಾಫ್ ತುಂಬಾ ಸೂಟ್ ಆಗುತ್ತೆ ಅಂತ. ಬಾರ್ ಗ್ರಾಫ್, ಪೈ ಚಾರ್ಟ್, ಲೈನ್ ಗ್ರಾಫ್, ಬಾಕ್ಸ್ ಪ್ಲಾಟ್. ನೋಡಿ ಸ್ನೇಹಿತರೆ, ಕಂಟಿನ್ಯೂಯಸ್ ವೇರಿಯಬಲ್ ಅಂದ್ರೇನು, ಡಿಸ್ಕ್ರೀಟ್ ವೇರಿಯಬಲ್ ಅಂದ್ರೆ ಏನು ಅಂತ ಗೊತ್ತಿರಬೇಕು. ಡಿಸ್ಕ್ರೀಟ್ ವೇರಿಯಬಲ್ಸ್ ಅಲ್ಲಿ ನಂಬರ್ಸ್ ಗಳಿರ್ತವೆ, ಹೋಲ್ ನಂಬರ್ 20, 10, 30, 40 ಅಂತ. ಅದನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಐದರ್ ಐ ಕ್ಯಾನ್ ಗೋ ಫಾರ್ ಬಾರ್ ಗ್ರಾಫ್ ಆರ್ ಐ ಕ್ಯಾನ್ ಗೋ ಫಾರ್ ಲೈನ್ ಗ್ರಾಫ್. ಬಟ್ ಇಲ್ಲಿ ಕಂಟಿನ್ಯೂಯಸ್ ವೇರಿಯಬಲ್ ಇದೆ. ಕಂಟಿನ್ಯೂಯಸ್ ವೇರಿಯಬಲ್ ಅಂದ್ರೆ ಪಾಯಿಂಟ್ ಸಮಥಿಂಗ್ ಎಲ್ಲ ಇರುತ್ತೆ. ಇದನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಡೆಫಿನೆಟ್ಲಿ ಬಾಕ್ಸ್ ಪ್ಲಾಟಿಗೆ ಹೋಗ್ಬೋದು. ಬಾಕ್ಸ್ ಪ್ಲಾಟ್ ಅಲ್ಲಿ 5 ಸಮ್ಮರಿ ವ್ಯಾಲ್ಯೂಸ್ ಗಳಿರ್ತವೆ. ಮಿನಿಮಮ್, ಮ್ಯಾಕ್ಸಿಮಮ್, Q1, Q3, ಮೀಡಿಯನ್ ಅಂತ ಇರುತ್ತೆ. ಇದು ಬೆಸ್ಟ್ ಆಗಿ ನಮಗೆ ಕಂಟಿನ್ಯೂಯಸ್ ವ್ಯಾಲ್ಯೂಸ್ ನ ತೋರಿಸ್ತಾ ಹೋಗುತ್ತೆ. ದಟ್ಸ್ ವೈ ಬಾಕ್ಸ್ ಪ್ಲಾಟ್ ಅಂತ ಹೇಳ್ಬೋದು. ವಿಚ್ ಆಫ್ ದ ಗ್ರಾಫ್ ಇಸ್ ಕಾಮನ್ಲಿ ಯೂಸ್ಡ್ ಟು ರೆಪ್ರೆಸೆಂಟ್ ಕೆಟಗಾರಿಕಲ್ ಡೇಟಾ? ನೋಡಿ, ಕೆಟಗಾರಿಕಲ್ ಡೇಟಾನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯಾವುದು ಬೆಸ್ಟ್ ಸೂಟ್ ಅಂತ. ಕೆಟಗಾರಿಕಲ್ ಡೇಟಾ ಅಂದ್ರೆ ಜನವರಿನಲ್ಲಿ ರೈನ್ ಫಾಲ್ ಆಗಿದೆ, ಫೆಬ್ರವರಿನಲ್ಲಿ ಎಷ್ಟೋ ರೈನ್ ಫಾಲ್ ಆಗಿದೆ, ಆಮೇಲೆ ಮಾರ್ಚಲ್ಲಿ ಎಷ್ಟೋ ರೈನ್ ಫಾಲ್ ಆಗಿದೆ. ಈಗ ಮಂತ್ಲಿ ರೈನ್ ಫಾಲ್ ಡೀಟೇಲ್ಸ್ನ ನಾವು ರೆಪ್ರೆಸೆಂಟ್ ಮಾಡಬೇಕು ಅಂದರೆ ಯಾವ ಗ್ರಾಫ್ ಚೆನ್ನಾಗಿದೆ? ಸೊ ಡೆಫಿನೆಟ್ಲಿ ಬಾರ್ ಗ್ರಾಫ್ ಈಸ್ ಬೆಸ್ಟ್ ಸೂಟೆಡ್ ಟು ರೆಪ್ರೆಸೆಂಟ್ ದ ದಿಸ್ ಒನ್, ಯಾವುದು ಕೆಟಗಾರಿಕಲ್ ಡೇಟಾ ಅಂತ ಹೇಳ್ಬೋದು ಸ್ನೇಹಿತರೆ. 10th ಕ್ವಶನ್ ನೋಡೋದಾದ್ರೆ, ವಿಚ್ ಟೈಪ್ ಆಫ್ ಗ್ರಾಫ್ ಇಸ್ ಕಾಮನ್ಲಿ ಯೂಸ್ಡ್ ಟು ರೆಪ್ರೆಸೆಂಟ್ ಟ್ರೆಂಡ್ಸ್ ಓವರ್ ಟೈಮ್? ನೋಡಿ, ವರ್ಡ್ಸ್ ಅದಕ್ಕೆ ನೆನ್ಪಿಟ್ಕೋಬೇಕು. ಯಾವ ಗ್ರಾಫ್ ಅಲ್ಲಿ ನಾವು ಟ್ರೆಂಡ್ ಓವರ್ ದ ಟೈಮ್, ಏನು ಓವರ್ ದ ಟೈಮ್ ಚೇಂಜ್ ಆಗ್ತಾ ಇದೆ ವ್ಯಾಲ್ಯೂಸ್, ಅದನ್ನ ರೆಪ್ರೆಸೆಂಟ್ ಮಾಡಲಿಕ್ಕೆ ಯಾವ ಗ್ರಾಫ್ ಸೂಟ್ ಆಗುತ್ತೆ? ಬಾರ್ ಗ್ರಾಫ್, ಪೈ ಚಾರ್ಟ್, ಲೈನ್ ಗ್ರಾಫ್, ಬಾಕ್ಸ್ ಪ್ಲಾಟ್. ಡೆಫಿನೆಟ್ಲಿ ಲೈನ್ ಗ್ರಾಫ್ ಈಸ್ ಯೂಸ್ಡ್ ಟು ರೆಪ್ರೆಸೆಂಟ್ ಎ ಟ್ರೆಂಡ್ ಓವರ್ ಟೈಮ್. ಟೈಮ್ ಮೂಲಕ ಏನಾದರೂ ನಮಗೆ ವ್ಯಾಲ್ಯೂಸ್ಗಳು ಚೇಂಜ್ ಆಗ್ತಿದ್ದಾವೆ ಅಂತ ಆದರೆ ಲೈನ್ ಗ್ರಾಫ್ ಬೆಸ್ಟ್ ಸೂಟೆಡ್ ಫಾರ್ ದ್ಯಾಟ್.
ನೋಡಿ, ಈ ಕ್ವಶನ್ಸ್ಗಳು ನೋಡ್ತಾ ಇದ್ರೆ ನಮಗೆ ಆ ಎಲ್ಲ ಕಾನ್ಸೆಪ್ಟ್ಸ್ಗಳು ಇನ್ನೊಂದ್ಸಲ ರಿವೈಸ್ ಆಗ್ತವೆ. ಈಗ ನಮಗೆ ನೀಟಾಗಿ ಅರ್ಥ ಆಗ್ತಾ ಹೋಗುತ್ತೆ. ಅದಕ್ಕೆ ಈ MCQsನ ಪೂರ್ತಿ ನೋಡಿ, ಆಮೇಲೆ ನೀವು ಎಲ್ಲ ಕಾನ್ಸೆಪ್ಟ್ಸ್ಗಳನ್ನ ಈಸಿಯಾಗಿ ನೆನ್ಪಿಡ್ಕೋಬಹುದು ಸ್ನೇಹಿತರೆ. 11th ಕ್ವಶನ್ಸ್ ನೋಡೋದಾದ್ರೆ, ವಿಚ್ ಟೈಪ್ ಆಫ್ ಗ್ರಾಫ್ ಈಸ್ ಮೋಸ್ಟ್ ಸೂಟೇಬಲ್ ಫಾರ್ ಡಿಸ್ಪ್ಲೇಯಿಂಗ್ ದ ಡಿಸ್ಟ್ರಿಬ್ಯೂಷನ್ ಆಫ್ ಎ ಸಿಂಗಲ್ ಕೆಟಗಾರಿಕಲ್ ವೇರಿಯಬಲ್. ಒಂದು ಕೆಟಗಾರಿಕಲ್ ವೇರಿಯಬಲ್ ಇದೆ. ಕೆಟಗರಿ ಅಂದ್ರೆ ಗೊತ್ತಾಗ್ಬೇಕು ನಿಮಗೆ, ಮೇಲ್, ಫಿಮೇಲ್, ಆಮೇಲೆ ಫುಟ್ಬಾಲ್, ಕ್ರಿಕೆಟ್, ಹಾಕಿ ಅಂತ ಗ್ರೂಪ್ ಮಾಡಿದೀವಿ. ಡೇಟಾನ ಕೆಟಗರಿ ಆಗಿ ಗ್ರೂಪ್ ಮಾಡಿದೀವಿ. ಈ ಒಂದೇ ವೇರಿಯಬಲ್ ಇದೆ, ಅಂದ್ರೆ ಒಂದೇ ವೇರಿಯಬಲ್ ಅಂದ್ರೆ ಕೆಟಗರಿ ಮೇಲೆ ನಂಬರ್ ಆಫ್ ಪೀಪಲ್, ಅದು ವೇರಿಯಬಲ್ ನಮ್ದು. ಎಷ್ಟು ಜನ ಅದನ್ನ ಇಷ್ಟಪಡ್ತಾರೆ ಫುಟ್ಬಾಲ್ ಅನ್ನ, ಎಷ್ಟು ಜನ ಹಾಕಿ ಇಷ್ಟಪಡ್ತಾರೆ, ಈ ತರದನ್ನ ಡಿಸ್ಪ್ಲೇ ಮಾಡಬೇಕು ಅಂತ ಹೇಳಿದ್ರೆ ಡೆಫಿನೆಟ್ಲಿ ಐ ಕ್ಯಾನ್ ಗೋ ಫಾರ್ ಬಾರ್ ಗ್ರಾಫ್. ಪೈ ಚಾರ್ಟ್ ಅಲ್ಲೂ ರೆಪ್ರೆಸೆಂಟ್ ಮಾಡಬಹುದು, ಬಟ್ ಈಸಿ ವೇದಲ್ಲಿ ಅರ್ಥ ಆಗೋದು. ಪೈ ಚಾರ್ಟ್ ಯೂಶಲಿ ದ ಪರ್ಸೆಂಟೇಜ್ ನ ಕ್ಯಾಲ್ಕುಲೇಟ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ನಿನಗೆ ವಿಜುವಲ್ ರೆಪ್ರೆಸೆಂಟೇಷನ್, ಫ್ರೀಕ್ವೆನ್ಸಿನ ನೋಡಬೇಕು ಅಂದ್ರೆ ಫುಟ್ಬಾಲ್ ಎಷ್ಟು ಜನ ಆಡ್ತಾರೆ, ಹಾಕಿ ಎಷ್ಟು ಜನ ಆಡ್ತಾರೆ, ಈ ತರ ವಿಜುವಲ್ ರೆಪ್ರೆಸೆಂಟೇಷನ್ ನಲ್ಲಿ ನಾನು ಫ್ರೀಕ್ವೆನ್ಸಿನ ನೋಡಬೇಕು ಅಂದ್ರೆ ಬಾರ್ ಚಾರ್ಟ್ ನ ಯೂಸ್ ಮಾಡಬಹುದು ಅಂತ. 12th ಕ್ವಶನ್, ವಿಚ್ ಟೈಪ್ ಆಫ್ ಗ್ರಾಫ್ ಈಸ್ ಯೂಸ್ಡ್ ಟು ಶೋ ದ ಮೀಡಿಯನ್, ಕ್ವಾರ್ಟೈಲ್ಸ್ ಅಂಡ್ outliers ಆಫ್ ದ ಡೇಟಾ ಸೆಟ್. ಡೆಫಿನೆಟ್ಲಿ ನಿಮಗೆ ಬಾಕ್ಸ್ ಪ್ಲಾಟ್ ಅಲ್ಲಿ ಈ ಎಲ್ಲ ಕ್ವಾರ್ಟೈಲ್ಸ್, ಔಟ್ಲೇಯರ್ಸ್ ಅಂಡ್ ಮೀಡಿಯನ್ ಅಂತಕ್ಕಂಥದ್ದು ಇದಾವೆ ಅಂತ ಗೊತ್ತಿದೆ. ಸೊ ಹಾಗಾಗಿ ಬಾಕ್ಸ್ ಪ್ಲಾಟ್ ಈಸ್ ದ ಕರೆಕ್ಟ್ ಆನ್ಸರ್. 13th ಕ್ವಶನ್, ವಿಚ್ ಟೈಪ್ ಆಫ್ ಗ್ರಾಫ್ ಈಸ್ ಯೂಸ್ಡ್ ಟು ಡಿಸ್ಪ್ಲೇ ದ ಕಾಂಪೋಸಿಷನ್ ಆಫ್ ಎ ಹೋಲ್. ನೋಡಿ, ದಿಸ್ ಇಸ್ ವೆರಿ ಇಂಪಾರ್ಟೆಂಟ್. ಕಾಂಪೋಸಿಷನ್ ಆಫ್ ಎ ಹೋಲ್ ಅಂತ ಹೇಳ್ತಾರೆ. ಅಂದ್ರೆ ಒಂದು ಹೋಲ್ ಗ್ರೂಪ್ ಅಲ್ಲಿ ಯಾವುದೋ ಒಂದು ಕೆಟಗರಿ ಎಷ್ಟು ಕಾಂಪೋಸಿಷನ್ ತಗೊಂಡಿದೆ, ಎಷ್ಟು ಏರಿಯಾನ ಅಕ್ವೈರ್ ಮಾಡ್ಕೊಂಡಿದೆ ಅಂತ ನೋಡಬೇಕು ಅಂತ ಆದ್ರೆ ಯಾವ ಗ್ರಾಫ್ ಯೂಸ್ ಮಾಡಬೇಕು? ನಿಮಗೆ ಗೊತ್ತಿದೆ, ಪೈ ಚಾರ್ಟ್ ವಿಲ್ ರೆಪ್ರೆಸೆಂಟ್ ದೀಸ್ ಕೈಂಡ್ ಆಫ್ ಡೇಟಾ. ಸೊ ಬೆಸ್ಟ್ ಸೂಟ್ ಯಾವುದು ಅಂದ್ರೆ ಒಂದು ಸರ್ಕಲ್ ಹಾಕ್ಬಿಟ್ಟು ಅದರಲ್ಲಿ ಫುಟ್ಬಾಲ್ ಎಷ್ಟು ಪರ್ಸೆಂಟೇಜ್ ಇದೆ, ಆಮೇಲೆ ಹಾಕಿ ಎಷ್ಟು ಪರ್ಸೆಂಟೇಜ್ ಇದೆ, ಈ ತರ ಪ್ರಪೋರ್ಷನ್ ಅನ್ನ ನೋಡಬೇಕು ಅಂದ್ರೆ, ಕಾಂಪೋಸಿಷನ್ ಅನ್ನ ನೋಡಬೇಕು ಅಂದ್ರೆ ನಾವು ಪೈ ಚಾರ್ಟ್ ನ ಯೂಸ್ ಮಾಡಬೇಕು. ಸೊ ಇಷ್ಟು ಕ್ವಶನ್ಸ್ಗಳು ಸ್ನೇಹಿತರೆ, ನಿಮಗೆ ಸೆಕೆಂಡ್ ಚಾಪ್ಟರ್ ಅಲ್ಲಿ ಇಷ್ಟು ಕಾನ್ಸೆಪ್ಟ್ಸ್ಗಳ ಮೇಲೆ ಕ್ವಶನ್ಸ್ ಬರ್ತಾ ಹೋಗ್ತವೆ. ಇದೇ ರೀತಿಯಾದಂಥ ಕ್ವಶನ್ಸ್ಗಳು ಬರ್ತಾ ಹೋಗ್ತವೆ. ಈ ವಿಡಿಯೋನ ಸಂಪೂರ್ಣವಾಗಿ ನೋಡಿ, 2-3 ಸಲ ರಿಪೀಟೆಡ್ ಆಗಿ ನೋಡಿ, ನಿಮಗೆ ಪರ್ಫೆಕ್ಟ್ ಆಗುತ್ತೆ. 6 ಮಾರ್ಕ್ಸ್ಗಳನ್ನ ಈಸಿಯಾಗಿ ಪಡಿಬೋದು ಅಂತ ಹೇಳ್ತಾ, ಯಾರೆಲ್ಲ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ, ಈ ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಕಳಿಸಿ, ಅವ್ರಿಗೂ ಕೂಡ ನೀವು ಸಹಾಯ ಮಾಡಿ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ಆಲ್ ದ ಬೆಸ್ಟ್ ಹೇಳ್ತಾ ನನ್ನ ಈ ವಿಡಿಯೋನ ಕಂಪ್ಲೀಟ್ ಮಾಡ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.